ಪ್ರಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಓ ಸಖಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಪ್ರೀತಿಯ ಸುಸ್ವಾಗತ. ಓ ಸಖಿ ಕಾರ್ಯಕ್ರಮದಲ್ಲಿ ಇಂದು ಆರೋಗ್ಯ ಸುಧೆಯ ಕುರಿತಾಗಿ, ಆರೋಗ್ಯ ಸಂವರ್ಧನೆಯ ಕುರಿತಾಗಿ ಉಪಯುಕ್ತಕರವಾದಂತಹ ಮಾಹಿತಿಯನ್ನ ಹಂಚಿಕೊಳ್ಳಲು ಮುಂದಾಗಿದ್ದೇವೆ. ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ಏನಾದರೂ ಆಗ್ಲಿ, ಒಂದು ರೋಮಾಂಚನಕಾರಿಯಾದಂತಹ ವಿಷಯ ಆದ್ರೆ ಕರುಳಿನಲ್ಲಿ ಹೊಟ್ಟೆಲೇನೋ ಚಿಟ್ಟೆ ಓಡಾಡ್ದಂಗಾಯ್ತು ಅಂತ ಅನ್ಕೊಳ್ತೀವಿ. ಭಾವನಾತ್ಮಕವಾಗಿ ಏನಾದರೂ ಸಂವೇದನಾತ್ಮಕವಾದಂತಹ ಒಂದು ವಿಷಯ ನೋಡಿದ್ರೆ ಕರಳೆ ಕಿವುಚ್ದಂಗಾಯ್ತು ಅಂತ ಅಂದ್ಕೊಳ್ತೀವಿ. ಏನಿದು? ಮೆದುಳಿನಲ್ಲಿ ನಾವು ಆಲೋಚನೆ ಮಾಡಿದ್ರು ಕೂಡ ಕರುಳು ನಮಗೆ ಎಷ್ಟೋ ಸಾರಿ ಒಂದು ಸ್ಪಂದನೆಯನ್ನ ನೀಡುತ್ತೆ. ಮೊದಲು ಸಂವೇದನೆಯನ್ನ ನೀಡೋದೇ ಕರಳಾಗಿರುತ್ತೆ. ಹೀಗಾಗಿ ಮೆದುಳಿಗೂ ಭಾವನಾತ್ಮಕವಾದಂತಹ ಅನೇಕ ಪ್ರಚೋದನೆಗಳಿಗೂ, ಕ್ರಿಯೆಗಳಿಗೂ ಹಾಗೂ ಕರುಳಿಗೂ ಏನ್ ಸಂಬಂಧ ಇದೆ? ಕರುಳಿನ ಕೂಗು ಅಂತ ಹೇಳ್ತೀವಿ, ಕರುಳಿನ ಸಂಬಂಧ ಅಂತ ಹೇಳ್ತೀವಿ. ಯಾವ ಭಾವನೆಯಾದ್ರೂ ಕರುಳಿನ ಮೂಲಕ ಅದು ಅಭಿವ್ಯಕ್ತಿಗೊಳ್ಳುತ್ತೆ. ಮೆದುಳಿಗೂ ಮುಂಚಿತವಾಗಿ ಕರುಳು ನಮ್ಗೆ ಹೇಳುತ್ತೆ, ಈ ಕೆಲಸ ಮಾಡಬೇಕು, ಇದ್ಯಾಕೋ ಸರಿ ಬರ್ತಿಲ್ಲ, ನನ್ ಮನ್ಸು ಹೇಳ್ತಿದೆ ಬೇಡ ಅಂತ. ಹಾಗಾದ್ರೆ ಕರುಳು ಏನು? ಯಾಕಾಗಿ ಇದಕ್ಕೆ ದೇಹದಲ್ಲಿ ಮೆದುಳು ಎರಡನೆಯ ಮೆದುಳು ಅಂತ ಹೇಳ್ತಾರೆ? ಇದೆರಡಕ್ಕೂ ಇರುವಂತಹ ಅವಿನಾಭಾವವಾದಂತಹ ಸಂಬಂಧವನ್ನ ತಿಳ್ಕೊಳ್ಳೋಣ. ಜೊತೆಗೆ ಇದರ ಸ್ವಾಸ್ಥ್ಯ ಎಷ್ಟು ಮುಖ್ಯ ಅನ್ನೋದನ್ನು ಕೂಡ ಈ ದಿನ ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಸಾಗೋಣ. ಅದರಲ್ಲೂ ವಿಶೇಷತರವಾಗಿ ಮಕ್ಕಳಿಗೆ ಈ ಒಂದು ಮಾನಸಿಕ ಆರೋಗ್ಯ ಅಥವಾ ಭಾವನಾತ್ಮಕವಾದಂತಹ ಒಂದು ಕ್ಷೇಮ ಇರಬೇಕು ಅಂದ್ರೆ ಯಾವ ರೀತಿಯಾದಂತಹ ಮೆದುಳು ಹಾಗೂ ಕರುಳಿನ ಸ್ವಾಸ್ಥ್ಯ ಮುಖ್ಯ ಆಗುತ್ತೆ, ಇದರಲ್ಲಿ ಏನೆಲ್ಲ ವಿಶೇಷತೆಗಳಿದೆ, ಎಲ್ಲ ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೆ ನಮ್ಮೊಂದಿಗೆ ವೈದ್ಯರೊಬ್ಬರು ಆಗಮಿಸಿದ್ದಾರೆ. ಸಂಪನ್ಮೂಲ ವ್ಯಕ್ತಿಯಾಗಿ ಈ ದಿನ ನಮ್ಮೊಂದಿಗೆ ಮೈಂಡ್ಫುಲ್ ಯೋಗ ಹಾಗೂ ನ್ಯಾಚುರೋಪತಿ ಕ್ಲಿನಿಕ್ನ ಸಂಸ್ಥಾಪಕರು ಡಾಕ್ಟರ್ ವೃಷಿಕಾ ಸುರೇಶ್ ಅವರು ಆಗಮಿಸಿದ್ದಾರೆ. ಪ್ರಕೃತಿ ಚಿಕಿತ್ಸೆಯ ಮೂಲಕ ಸಮಗ್ರವಾದಂತಹ ಒಂದು ಆರೋಗ್ಯವನ್ನ ಕಾಪಾಡಿಟ್ಟುಕೊಂಡು ಮತ್ತೆ ಆರೋಗ್ಯ ಸುಧಾರಣೆಯತ್ತ ಮರುಸ್ಥಾಪಿಸುವಲ್ಲಿ ಅನೇಕ ವಿಷಯಗಳ ಕುರಿತಾಗಿ ಅಹರ್ನಿಶಿ ದುಡಿತಾ ಇದ್ದಾರೆ. ಜೊತೆಗೆ ಯೋಗ ಚಿಕಿತ್ಸಕರಾಗಿ, ತಜ್ಞರಾಗಿ ಹಾಗೂ ವಿಶೇಷ ರೀತಿಯಲ್ಲಿ ಆಕ್ಯುಪಂಕ್ಚರ್ ವೆಲ್ನೆಸ್ ಟ್ರೀಟ್ಮೆಂಟ್ ಗಳಿಗಾಗಿ ಅನೇಕರು ಇವರನ್ನ ಮೊರೆ ಹೋಗ್ತಾರೆ. ಅನೇಕ ಶಾಲಾ ಕಾಲೇಜುಗಳಲ್ಲಿ ಈ ಒಂದು ವಿಶೇಷತೆಯನ್ನ ಅಂದ್ರೆ ಪ್ರಕೃತಿ ಚಿಕಿತ್ಸೆಯ ಮೂಲಕ, ಯೋಗದ ಮೂಲಕ ಯಾವ ರೀತಿ ನಾವು ಹಾಲಿಸ್ಟಿಕ್ ವೆಲ್ಬೀಯಿಂಗ್ ನ ತರಬಹುದು, ಇವೆಲ್ಲವನ್ನ ತಿಳಿಸ್ಕೊಡ್ಲು ಮುಂದಾಗ್ತಾ ಇದ್ದಾರೆ. ನೀವು ಕೂಡ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಹಂಚಿಕೊಳ್ಳಬಹುದು. ಮಕ್ಕಳ ಮಾನಸಿಕ ಆರೋಗ್ಯ ಕರುಳಿನ ಸ್ವಾಸ್ಥ್ಯಕ್ಕೆ ಹೇಗೆ ಪೂರಕ ಹಾಗೂ ಪ್ರೇರಕ ಅನ್ನೋದರ ಕುರಿತಾಗಿ ಮಾಹಿತಿ ಈ ನೇರ ಪ್ರಸಾರದಲ್ಲಿ ನಿಮಗೆ ಸಿಗಲಿದೆ. ಬನ್ನಿ ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳೋಣ. ಶ್ರೀಮತಿ ವೃಷಿಕಾ ಸುರೇಶ್, ನಮಸ್ತೆ. ನಮಸ್ಕಾರ. ನಮಸ್ಕಾರ ವೀಕ್ಷಕರಿಗೂ ನಮಸ್ಕಾರ, ಮತ್ತೆ ಡಿ ಚಂದನಕ್ಕೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ಕರುಳು ಅಂದ್ರೆ ಏನು? ಇದೊಂದು ಸ್ಥೂಲವಾದಂತಹ ಒಂದು ಆರ್ಗನ್ ಅಂತ ನಾವು ಅನ್ಕೊಳ್ತೀವಿ, ಒಂದು ವ್ಯವಸ್ಥೆ. ಆದ್ರೆ ಕರುಳಿನ ಸಂಯೋಜನೆ ಹೇಗಾಗಿದೆ, ಇದರ ರಚನೆ ಹೇಗಾಗಿದೆ, ಏನೆಲ್ಲ ಕೆಲಸಗಳನ್ನ ಕರುಳು ಮಾಡುತ್ತೆ? ಓಕೆ, ಈಗ ಕರಳು ಅಂದ್ರೆ ನಾವೀಗ ಏನೇ ಆಹಾರ ಸೇವಿಸ್ಕೊಂಡಿದ್ದಾಗಲೂ ಆ ಆಹಾರ ಅಲ್ಲಿ ಅಬ್ಸಾರ್ಬ್ ಆಗೋವಂಥ ಪ್ಲೇಸ್. ಸೊ ಮೇಜರ್ಲಿ ನಾವು ಏನು ಊಟ ಮಾಡ್ತಾ ಇದ್ದೀವಿ ಅದು ಫಸ್ಟ್ ಹೊಟ್ಟೆ ಭಾಗಕ್ಕೆ ಹೋಗುತ್ತೆ. ಜೀರ್ಣಶಕ್ತಿ ಚೆನ್ನಾಗಿದ್ದರೆ ಅದು ಚೆನ್ನಾಗಿ ಇದಾಗಿ ಡೈಜೆಸ್ಟ್ ಆಗಿ ಕರಳಿಗೆ ಹೋಗುತ್ತೆ. ಕರಳಲ್ಲಿ ನಾವು ವಿ ಹ್ಯಾವ್ ವಿಲ್ಲೇಸ್ ಅಂತ ಹೇಳ್ತೀವಿ, ವಾಲ್ಸಲ್ಲಿ. ಆ ವಾಲ್ಸಲ್ಲಿ ವಿಲ್ಲೇಸು ಮತ್ತು ಗಟ್ ಮೈಕ್ರೋಬಿಯಮ್ ಅಂತ ಹೇಳ್ತೀವಿ. ಸೊ ಅದು ಎಲ್ಲದನ್ನು ಜೊತೆಗೆ ಸೇರಿ ನಾವು ಯಾವುದೇ ಪೌಷ್ಟಿಕ ಆಹಾರ ತೊಗೊಂಡಿದ್ರು ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಏನೇ ನೀವು ಆಹಾರ ತೊಗೊಂಡ್ರು, ಆಹಾರವೇ ಮನಸ್ಸಿಗೆ ಮೂಲ ಕಾರಣ. ಅಂದರೆ ನಾವು ಯಾವುದೇ ಆಹಾರ ತೊಗೊಂಡಾಗ್ಲೂ ನಮ್ಮ ಮನಸ್ಸು ಆ ಥರ ಆಗತ್ತೆ ಅಂತ ಹೇಳ್ತೀವಿ. ಈಗ ರಾಜಸಿಕ ಆಹಾರ ತೊಗೊಂಡಾಗ, ತುಂಬ ಸ್ಪೈಸಿ ಫುಡ್ಡು ಇಲ್ಲ ಹೈ ಶುಗರ್ ಕಂಟೆಂಟ್ ಫುಡ್ ತೊಗೊಂಡಾಗ ಮನಸ್ಸು ಚೇಂಜ್ ಆಗುತ್ತೆ ಅದರ ಪ್ರಕಾರ. ಅದೇ ರೀತಿ ತಾಮಸಿಕ್ ಫುಡ್ ಅಂತ ಹೇಳ್ತೀವಿ, ಫರ್ಮೆಂಟೆಡ್ ಫುಡ್ಡು, ತುಂಬಾ ಪ್ರಿಸರ್ವ್ಡ್ ಫುಡ್ಸ್ ತಿಂದಾಗ ಮನಸ್ಸು ಅದೇ ಥರ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ಸಾತ್ವಿಕ ಆಹಾರ ತಗೊಂಡಾಗ ಫ್ರೆಶ್ ಫ್ರೂಟ್ಸ್, ಫ್ರೆಶ್ ವೆಜಿಟೇಬಲ್ಸು ಇಲ್ಲ ತರಕಾರಿಗಳು, ಆದಷ್ಟು ಫೈಬರ್ ಕಂಟೆಂಟ್ ಇದ್ದಾಗ ನಮ್ಮ ಈ ಕರಳಿನಲ್ಲಿ ತುಂಬ ಏನು ಈ ಜೀವಾಣುಗಳಿದೆಯಲ್ಲ ಅದೆಲ್ಲ ಪೋಷಕಾಂಶಗಳನ್ನು ಅಬ್ಸಾರ್ಬ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಕರಳಿನಿಂದ ಮನಸ್ಸಿಗೆ, ನಮ್ಮ ಮೈಂಡ್ ಎರಡೂ ಗಟ್ ಬ್ರೈನ್ ಆಕ್ಸಿಸ್ ಅಂತ ಹೇಳ್ತೀವಿ. ಸೊ ಆ ಗಟ್ ಬ್ರೈನ್ ಆಕ್ಸಿಸ್ ಅಲ್ಲಿ ಈ ಕರಳಿನಿಂದ ಸಾಕಷ್ಟು ಲಕ್ಷಾಂತರ ನರಕೋಶಗಳು ಮೈಂಡಿಗೆ ಕನೆಕ್ಟೆಡ್ ಇದೆ. ಆ್ಯಂಡ್ ಹಾಗೇನೆ ಒಂದು ನರ ಏನಿದೆ ಅಲ್ಲ, ನಮ್ಮದು ವೇಗಸ್ ನರ್ವ್ ಅಂತ ಹೇಳ್ತೀವಿ, ಅದು ಮಿದುಳಿನ ಬುಡ ಭಾಗದಿಂದ ಬರುತ್ತೆ. ನಮ್ಮ ಹಾರ್ಟಿಗೂ ಕನೆಕ್ಟ್ ಆಗುತ್ತೆ, ನಮ್ಮ ಲಂಗ್ಸಿಗೂ ಕನೆಕ್ಟ್ ಆಗುತ್ತೆ, ಹಾಗೆ ನಮ್ಮ ಕರಳಿಗೂ ಕನೆಕ್ಟ್ ಆಗುತ್ತೆ. ಸೊ ಹಾಗಾದಾಗ ನೀವು ಹೇಳಿದ್ರಲ್ಲ, ಏನೇ ಒಂದು ಕರಳಿನ ಕೂಗು ಇಲ್ಲ ನಮಗೇನೋ ಒಂದು ಚಿಟ್ಟೆ ಓಡಾಡ್ದಂಗೆ ಆಗತ್ತೆ ಅಂದಾಗ ಮೈಂಡ್ ಆ್ಯಂಡ್ ಗಟ್ ಇಸ್ ಬೋತ್ ರಿಲೇಟೆಡ್. ಅಂದ್ರೆ ಒಂದು ಮಿಲಿ ಸೆಕೆಂಡ್ ಅಷ್ಟು ವ್ಯತ್ಯಾಸ ಇಲ್ಲದೆ ಅಷ್ಟು ಬೇಗ ಸ್ಪಂದನೆ ಸಂಪರ್ಕದಲ್ಲಿ ಇರುತ್ತೆ. ಇದೆರಡು
ಸಂಪರ್ಕದಲ್ಲಿ ಸದಾ ಇರುತ್ತೆ. ಈಗ ಇಲ್ಲಿಂದ ಇನ್ಫಾರ್ಮೇಶನ್ ಮೇಲೆ ಬ್ರೈನಿಗೆ ಹೋಗ್ತಾ ಇರುತ್ತೆ, ಬ್ರೈನಿಂದ ನಮ್ಮ ಕರಳಿಗೆ ಬರ್ತಾ ಅಂದ್ರೆ ನಾವು ಮನಸ್ಸನ್ನ ಹೀಗೆ ಅರ್ಥ ಮಾಡ್ಕೊಳ್ಬಹುದು, ಮೆದುಳು ಹಾಗೂ ಕರಳು ಇದೆರಡು ಸ್ಥೂಲವಾದಂತ ಕಾಯ, ಒಂದು ಸಾಲಿಡ್ ಆರ್ಗನ್. ಆದ್ರೆ ಮನಸ್ಸು ಅನ್ನೋದು ಸೂಕ್ಷ್ಮ ಕಾಯ, ಅದಕ್ಕೆ ಆರ್ಗನ್ ಅನ್ನುವಂತ ಒಂದು ಇದಿಲ್ಲ, ಟೈಟಲ್ ಇಲ್ಲ, ಉಪಾಧಿ ಇಲ್ಲ. ಆದ್ರಿಂದ ಎರಡು ಏನೇ ಮಾತಾಡ್ಕೊಂಡ್ರು ಅದು ಮನಸ್ಸಿನಿಂದ ಹೊರಹೊಮ್ಮತ್ತೆ. ಹೌದು, ಎಲ್ಲವೂ ಲಿಂಕ್ ಆಗಿದೆ ತಿಳಿಸಿದ್ವಿ. ಅಂದ್ರೆ ಕರುಳು ಮೂಲತಃ ದೇಹದ ಒಂದು ಪ್ರತಿರಕ್ಷಣೆಗೆ ಕೆಲಸ ಮಾಡುತ್ತೆ. ನಾವು ತಿಂದ ಆಹಾರವನ್ನ ಚಯ ಅಪಚಯ ಕ್ರಿಯೆಗಳಲ್ಲಿ ಅದು ಡೈಜೆಸ್ಟ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಜೀರ್ಣದ ನಂತರ ದೇಹಕ್ಕೆ ದಕ್ಕುವಂತದ್ದು ಹೀರಿಕೊಳ್ಳುವಿಕೆ ಅಂದ್ರೆ ಅಬ್ಸಾರ್ಪ್ಷನ್ ಹಾಗೂ ಅಸಿಮಿಲೇಷನ್ ಎಲ್ಲಾ ಜಾಗಕ್ಕೆ ಹೋಗಿ ಅದು ಹರಡಿಕೊಳ್ಳಲು ಸಹಾಯ ಮಾಡುತ್ತೆ. ಸೊ ಕರುಳು ಅತ್ಯಂತ ಪ್ರಮುಖವಾದ ಹಾಗೂ ಮುಖ್ಯವಾದಂತಹ ಒಂದು ಅಂಗ ಆಗುತ್ತೆ. ನೇರವಾಗಿ ಮೆದುಳಿಗೆ ಇದು ಸಂಪರ್ಕವನ್ನ ಹೊಂದಿದೆ ವೇಗಸ್ನರು ಮುಖಾಂತರ ಅಂತ ನೀವು ತಿಳಿಸ್ತಾ ಇದ್ರಿ. ಕರುಳಿನ ಸ್ವಾಸ್ಥ್ಯ ಚೆನ್ನಾಗಿದೆ ಅಂತ ಇಂಡಿಕೇಟ್ ಮಾಡೋ ಅಥವಾ ಸಿಗ್ನಲ್ ಮಾಡುವಂತದ್ದು ಹೇಗೆ ಗೊತ್ತಾಗುತ್ತೆ? ಒಬ್ಬ ವ್ಯಕ್ತಿ ನಿಮ್ಮ ಬಳಿ ಬಂದಾಗ ಇವರ ಕರುಳು ಉತ್ತಮ ಸ್ವಾಸ್ಥ್ಯದಲ್ಲಿದೆ ಅಂತ ಹೇಗೆ ಹೇಳ್ತೀರಾ? ಈಗ ಇಂಡಿಕೇಟರ್ ಜಸ್ಟ್ ನಾವು ಮೇಲಿಂದ ತಗೊಳ್ಳೋಣ. ನಮ್ಮ ಹೇರ್ಸ್ ಆಗಲಿ, ಒಳ್ಳೆ ಹೇರ್ಸು ಲಸ್ಟರಸ್ ಇರುತ್ತೆ, ಹೇರ್ಸು ತಿಕ್ಕಾಗಿರುತ್ತೆ, ಆಮೇಲೆ ಹೇರ್ ಫಾಲ್ ಕಡಿಮೆ ಇರುತ್ತೆ. ಹಾಗೆ ತ್ವಚೆ, ಈಗ ಫೇಸಲ್ಲಿ ನಮ್ಗೆ ಗೊತ್ತಾಗುತ್ತೆ, ತ್ವಚೆನೂ ಅಷ್ಟೇ ಚೆನ್ನಾಗಿ ರೇಡಿಯಂಟ್ ಆಗಿರುತ್ತೆ, ಸುಕ್ಕುಗಳು ಕಡಿಮೆ ಇರುತ್ತೆ. ಯಾಕಂದರೆ ಅಲ್ಲಿ ನಮ್ಮ ಇಂಟೆಸ್ಟೈನ್ಸಲ್ಲಿರೋ ವಾಟರ್ ಅಬ್ಸಾರ್ಪ್ಷನ್ನು ಇಲ್ಲ ನಮ್ಮ ಪೋಷಕಾಂಶಗಳು ಏನು ಅಬ್ಸಾರ್ಬ್ ಆಗ್ತಾ ಇರುತ್ತಲ್ಲ ಅದು ಒಳ್ಳೆಯ ರೀತಿಯಿಂದ ಎಲ್ಲ ಭಾಗಕ್ಕೂ ಹರಡಿ ಅಷ್ಟೇ ನ್ಯೂಟ್ರಿಟಿವ್ ವ್ಯಾಲ್ಯೂ ಎಲ್ಲ ಕಡೆ ರೀಚ್ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಈಗ ಮೆಂಟಲಿ ಮಕ್ಕಳಿಗೆ ಕೆಲವೊಬ್ಬರಿಗೆಲ್ಲ ತುಂಬ ಲೆಥಾರ್ಜಿನೆಸ್ ಇರುತ್ತೆ, ಕ್ಲಾರಿಟಿ ಇರೋಲ್ಲ, ಇಲ್ಲ ಒಂದು ಜ್ಞಾಪಕ ಶಕ್ತಿ ಕಡಿಮೆ ಆಗ್ತಾ ಇರುತ್ತೆ ಯಾವಾಗಲೂ. ಅಲ್ಲಿ ನಾವು ಸಾಧಾರಣವಾಗಿ ಕೇಳಿದಾಗ ಮಕ್ಕಳಲ್ಲಿ ಮಲಬದ್ಧತೆ ಇರುತ್ತೆ, ಕನ್ಫ್ಯೂಷನ್ ಇರುತ್ತೆ. ಮಲಬದ್ಧತೆ ಇದ್ದಾಗ ಏನಾಗುತ್ತೆ, ಅಲ್ಲಿ ಸರಿಯಾಗಿ ಸ್ಟೂಲ್ಸ್ ಸರಿಯಾಗಿ ಪಾಸ್ ಆಗ್ತಾ ಇರಲಿಲ್ಲ ಅಂದರೆ ಡೇ ಟು ಡೇ ಲೈಫಲ್ಲಿ ಇಲ್ಲ ಒಂದು 3 ದಿನಕ್ಕೊಂದ್ಸರಿ ಇಲ್ಲ 2 ದಿನಕ್ಕೊಂದ್ಸರಿ ಮಕ್ಕಳು ಸ್ಟೂಲ್ಸ್ ಪಾಸ್ ಮಾಡ್ತಾ ಇರ್ತಾರೆ. ಅವಾಗ ಏನಾಗುತ್ತೆ, ಮಕ್ಕಳಿಗೆ ಕ್ಲಾರಿಟಿ ಇರಲ್ಲ ಮೈಂಡಲ್ಲಿ, ಮೆಮೊರಿ ಸರಿಯಾಗಿ ವರ್ಕ್ ಆಗ್ತಾ ಇರಲ್ಲ, ಇಲ್ಲ ಏನೋ ಒಂದು ಅವರಿಗೆ ಲೆಥಾರ್ಜಿನೆಸ್, ಅಲರ್ಟ್ನೆಸ್ ಕಡಿಮೆ ಇರುತ್ತೆ, ಆಕ್ಟಿವ್ನೆಸ್ ಇರಲ್ಲ, ಅದು ಹಾಗೆ ಗೊತ್ತಾಗುತ್ತೆ. ಆಮೇಲೆ ಓವರ್ ಆಲ್ ಬಾಡಿ ಶಕ್ತಿ ಏನಿರುತ್ತಲ್ಲ ಅದು ಕುಗ್ಗತ್ತೆ. ಈ ನಮ್ಮ ಅಬ್ಸಾರ್ಪ್ಷನ್ ಲೆವೆಲ್ ಕಡಿಮೆ ಆದಂಗೂ ನಮ್ಮ ಎಲ್ಲ ಅಂಗಾಂಗಗಳಿಗೆ ಆದಷ್ಟು ಪೋಷಕಾಂಶಗಳು ಕಡಿಮೆ ಹೋದಾಗ ಆವಾಗ ಎಲ್ಲ ಬಾಡಿಯಲ್ಲಿ ನಾವು ಕೆಲವೊಂದು ವೇರಿಯಸ್ ಅಂದರೆ ಈಗ ಎಲ್ಲ ಬಾಡಿಯಲ್ಲೂ ನಿಶಕ್ತಿ ಆಗೋದು ಇಲ್ಲ ಸುಸ್ತಾಗೋದು ಹಾಗೆ ಕಂಡು ಬರುತ್ತೆ. ಚಿಕ್ಕ ಮಕ್ಕಳಲ್ಲಿ ಇನ್ನ ಬೇಗ ಗೊತ್ತಾಗುತ್ತೆ. ಹೌದು. ಈ ಒಂದು ಕರುಳಿನ ಆರೋಗ್ಯಕ್ಕೆ ಕಾರಕಗಳು ಏನು, ಅಂದ್ರೆ ಏನು ಮಾಡಿದ್ರೆ ಉತ್ತಮ ಸ್ವಾಸ್ಥ್ಯವನ್ನ ನಾವು ಹೊಂದಬಹುದು, ಅದರಲ್ಲೂ ವಿಶೇಷವಾಗಿ ಮಕ್ಕಳು? ಮಕ್ಕಳಿಗೆ ನಾವು ಚಿಕ್ಕಂದ್ಲಿಂದಲೇ ವಿ ಹ್ಯಾವ್ ಟು ಬಿಲ್ಡ್ ರೂಟೀನ್ ಅಂತ ಹೇಳ್ತೀವಿ. ಈಗ ಮನೆಯಲ್ಲಿ ಎಷ್ಟೊಂದೆಲ್ಲ ಪಲ್ಯ ತರಕಾರಿ ಸಾಂಬಾರುಗಳು ಮಾಡಿದ್ರು ವಿ ಮದರ್ಸ್ ಆ್ಯಸ್ ಅ ಮದರ್ಸ್ ಸಮ್ಟೈಮ್ಸ್ ಇದು ಇವನಿಗೆ ಇಷ್ಟ ಆಗಲ್ಲ ಬಿಡು ತಿನ್ನಬಾರ್ದು ಅಂತ ಅಲ್ಲ. ಆಗಿರೋರು ಆದಷ್ಟು ಮಕ್ಕಳಿಗೆ ಅದನ್ನು ಮಹತ್ವವನ್ನು ತಿಳಿಸ್ಬೇಕಾಗತ್ತೆ. ಯಾಕಂದರೆ ಎಷ್ಟು ತರಕಾರಿಗಳು ಎಷ್ಟು ಫೈಬರ್ ನಮ್ಮ ಇಂಟೆಸ್ಟೈನ್ಸಲ್ಲಿ ಹೋಗುತ್ತೋ ಅಷ್ಟೇ ಅವು ಅಬ್ಸಾರ್ಬ್ ಆಗಿ ಅಲ್ಲಿರೋ ಬ್ಯೂಟಿರೇಟ್ ಅಂತ ಒಂದು ಪ್ರೊಡಕ್ಷನ್ ಆಗುತ್ತೆ. ಸೊ ಫೈಬರ್ ಮೇಲೇ ಅದು ಇದು ಮಾಡೋದು. ಸೊ ಆ ಪ್ರೊಡಕ್ಷನ್ ಆದಾಗ್ಲೇ ಎಲ್ಲ ಸರಿಯಾಗಿ ಅಬ್ಸಾರ್ಪ್ಷನ್ ಆಗೋದು ನಮ್ಮ ಎಲ್ಲ ಪೋಷಕಾಂಶಗಳು. ಸೊ ಈ ಪೋಷಕರಾದವರು ಎಲ್ಲ ಈಗ ಸೀಸ್ನಲ್ ಫ್ರೂಟ್ಸ್ ತಿನ್ನಿಸ್ಬೇಕು. ಈಗ ಮಾವಿನ ಹಣ್ಣಿನ ಸೀಸನಲ್ಲಿ ಮಾವಿನ ಹಣ್ಣು ಇಷ್ಟ ಇಲ್ಲ ಅಂದ್ರೂ ಕೆಲವೊಂದು ಸರಿ ಅವರಿಗೆ ಪ್ರೋತ್ಸಾಹಿಸ್ಬೇಕು ತಿನ್ನೋಕ್ಕೆ. ಇಲ್ಲ ನೇರಳೆ ಹಣ್ಣು ಬಂದಾಗ ನೇರಳೆ ಹಣ್ಣನ್ನು ತಿನ್ನಿಸ್ಬೇಕು. ಈಗ ಹಲಸಿನ ಹಣ್ಣು ಬಂದಾಗ ಹಲಸಿನ ಹಣ್ಣು ತಿನ್ನಿಸ್ಬೇಕು. ಸೊ ಇದೇನಾಗತ್ತೆ, ಈ ಎಲ್ಲ ಆಹಾರ ಕೊಟ್ಟಾಗ ಎಲ್ಲ ನಮ್ಮ ಗಟ್ ಮೈಕ್ರೋಬಿಯಮ್ಗೆ ಒಂಥರ ಒಂದು ಔತಣ ಒಂಥರ ಓಕೆ. ಸೊ ಅದೆಲ್ಲ ಪ್ರತಿಯೊಂದು ಸೀಸನಲ್ಲಿ ಕೊಟ್ಟಾಗ ಆ ಎಲ್ಲ ಮೈಕ್ರೋಬಿಯಮ್ಸು ಚೆನ್ನಾಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಗುಡ್ ಬ್ಯಾಕ್ಟೀರಿಯಾ ಆ್ಯಂಡ್ ಬ್ಯಾಡ್ ಬ್ಯಾಕ್ಟೀರಿಯಾ ಅಂತ ಇರುತ್ತೆ. ಸೊ ಗುಡ್ ಬ್ಯಾಕ್ಟೀರಿಯಾ ನಾವು ಡೆವಲಪ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಯಾವಾಗ ಈ ಗುಡ್ ಬ್ಯಾಕ್ಟೀರಿಯಾಸ್ ಜಾಸ್ತಿ ಆಗ್ತಾ ಹೋಗುತ್ತೋ ಅಷ್ಟೇ ಮಕ್ಕಳಿಗೆ ಕ್ಲಾರಿಟಿ, ಸ್ಕಿನ್ನು, ಹೇರು, ಆಮೇಲೆ ಲೆಥಾರ್ಜಿನೆಸ್ ಹೋಗುತ್ತೆ, ಆ್ಯಕ್ಟಿವಿಟಿ ಒಳಗೆ ತುಂಬ ಸಕ್ರಿಯ ಆಗುತ್ತೆ. ಆಮೇಲೆ ಇಂಪಾರ್ಟೆನ್ಸು ಆಫ್ ಈಟಿಂಗ್ ಕರೆಕ್ಟ್ ಫುಡ್ ಅವ್ರಿಗೂ ಚಿಕ್ಕಂದಿಂದ ಗೊತ್ತಾದಾಗ ಅವರಿಗೆ ಮುಂದೆ ಹೋದಾಗ ಈ ಥರ ಯಾವುದೇ ಒಂದು ಪ್ರಾಬ್ಲಮ್ ಬಂದಾಗ ತಮ್ಮ ಲೈಫಲ್ಲಿ ಮಲಬದ್ಧತೆ ಆಗಿರ್ಬೋದು, ಇಲ್ಲ ನಾನು ಆವಾಗ ಸಣ್ಣೋಳಿದ್ದಾಗ ಈ ಥರ ಹೀಗೆ ಆಹಾರ ತೊಗೊಂಡಾಗ ನನಗೆ ಮೋಷನ್ಸ್ ಕ್ಲಿಯರ್ ಆಗಿತ್ತು ಅನ್ನೋ ಒಂದು ಜ್ಞಾಪಕ ಇರುತ್ತೆ. ಸೊ ಆಗ ಏನಾಗುತ್ತೆ, ದೇ ವಿಲ್ ಟ್ರೈ ಟು ಮೂವ್ ಟುವರ್ಡ್ಸ್ ಹೆಲ್ದಿ ಈಟಿಂಗ್. ಅದು ನಾವು ಚಿಕ್ಕವನಿಂದನೇ ಜಾಸ್ತಿ ಇದು ಅಳವಡಿಸ್ಬೇಕು ಅವ್ರಿಗೆ ಅವ್ರ ಲೈಫಲ್ಲಿ.
ಓಕೆ, ಅಂದ್ರೆ ಆ ರೊಟೀನ್ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ವೈಡ್ ಎಕ್ಸ್ಪೋಜರ್ ಟು ಆಹಾರ ಪದ್ಧತಿ, ನಮ್ಮ ನೇಟಿವ್ ಆಹಾರ ಪದ್ಧತಿ, ಅದರಲ್ಲೂ ಋತುವಿಗೆ ಅನುಗುಣವಾಗಿ ದೇಹಕ್ಕೆ ಹಿತವಾಗಿ ನಾವು ಫ್ರೂಟ್ಸ್ ಹಾಗೂ ವೆಜಿಟೇಬಲ್, ಅಂದ್ರೆ ಕರುಳಿನ ಸ್ವಾಸ್ಥ್ಯಕ್ಕೆ ಮೂಲ ಕಾರಕ ಫೈಬರ್ ಹಾಗೂ ನೀರಿನ ಅಂಶ ಅನ್ನೋದು ಗೊತ್ತಾಯ್ತು. ಇದರ ಮೇಲೆ ಅವರ ಸ್ವಾಸ್ಥ್ಯ ಎಷ್ಟು ಅಬ್ಸಾರ್ಪ್ಷನ್ ಆಗತ್ತೆ, ಎಷ್ಟು ಹೀರ್ಕೊಳ್ಳುತ್ತೆ ದೇಹ ಪೌಷ್ಟಿಕಾಂಶಗಳು ಅನ್ನೋದು ಎಲ್ಲವೂ ಇದ್ರ ಮೇಲೆ ಅವಲಂಬಿತ ಆಗಿರುತ್ತೆ. ಇನ್ನು ರಿಚ್ಲಿ ಪಿಗ್ಮೆಂಟೆಡ್ ಹ್ಯೂಸ್ ಇರುವಂತ ಹಣ್ಣು ತರಕಾರಿಗಳು ಹೆಚ್ಚು ಬಣ್ಣ ಇರುತ್ತೆ, ಹೆಚ್ಚು ವರ್ಣಮಯವಾಗಿರುತ್ತೆ. ಇದು ಕೂಡ ಆಂಟಿ ಏಜಿಂಗ್ ಇಂದ ಹಿಡಿದು ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡುತ್ತೆ. ಮಕ್ಕಳಲ್ಲಿ ಇದನ್ನ ಯಾವ ಪ್ರಮಾಣದಲ್ಲಿ ಎಷ್ಟು ಕೊಡಬೇಕು, ಇದರ ಕೊರತೆಯಿಂದ ಏನಾಗುತ್ತೆ? ಓಕೆ, ಪ್ರಮಾಣ ಅಂದ್ರೆ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಿ. ನಮ್ದು ಕಾರ್ಬೋಹೈಡ್ರೇಟ್ ಆಗಿರಲಿ, ಫ್ಯಾಟ್ ಆಗಿರಲಿ, ಇಲ್ಲ ಫೈಬರ್ ರಿಚ್ ಫುಡ್ಸ್ ತಗೊಳ್ಳೋದಾಗಿರಲಿ, ದಿನಕ್ಕೆ ಒಂದು ಪೋರ್ಷನ್ ಯಾವಾಗಾರು ಕೊಡಿ ನೀವು. ತಿಂಡಿ ಆದ್ಮೇಲಾರು ಇರ್ಬೋದು, ಇಲ್ಲ ಊಟದಕ್ಕೆ ಆದಮೇಲೆ. ಸೊ ಇವಾಗ ಯೂಶಲಿ ಫ್ರೂಟ್ಸ್ ನಾವು ಯಾವಾಗಲೂ ಊಟಕ್ಕಿಂತ ಮೊದಲು ಅಥವಾ ನಡುವೆ ಯಾವಾಗಾರು ಗ್ಯಾಪ್ ಬಿಟ್ವೀನ್ ಲಂಚ್ ಆ್ಯಂಡ್ ಡಿನ್ನರ್, ಹಾಗೆ ಅಲ್ಲಿ ನಾವು ಅಳವಡಿಸ್ತಾ ಹೋದಾಗ ಈ ಗಟ್ ಬಗ್ಗೆ ತುಂಬ ಹೆಲ್ಪ್ ಆಗುತ್ತೆ. ಊಟದ ಜೊತೆ ಕೊಟ್ಟಾಗ ಏನಾಗುತ್ತೆ, ಯಾವಾಗಲೂ ಊಟಕ್ಕಿಂತ ಮೊದಲು 1-2 ಗಂಟೆ ಮೊದಲು ಹಣ್ಣನ್ನು ಸೇವಿಸಬೇಕು. ಯಾಕಂದರೆ ಇದು ಬೇಗ ಡಿಕಂಪೋಸ್ ಆಗಿಬಿಡುತ್ತೆ ಹೊಟ್ಟೆಯಲ್ಲಿ ಹೋದಾಗ. ಸೊ ಅದೇ ಒಂದು ಬೋಲಸ್ ಅಂತ ಹೇಳ್ತೀವಿ ನಾವು, ಆ ಬೋಲಸ್ ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಏನು ತಿಂದಿರ್ತೀರಾ ಅದು ಫಸ್ಟು ಒಳಗೆ ಇನ್ನರ್ ಕೋರ್ ಆಫ್ ದ ಬೋಲಸ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ನಾವು ಹಣ್ಣು ಫಸ್ಟ್ ತಿಂದಾಗ ಏನಾಗುತ್ತೆ, ಅದು ಡೈಜೆಷನ್ ಆಗಿಬಿಟ್ಟು ಅದರದ್ದೆಲ್ಲ ನ್ಯೂಟ್ರಿಟಿವ್ ವ್ಯಾಲ್ಯೂ ಅಬ್ಸಾರ್ಬ್ ಆಗಿಬಿಡುತ್ತೆ. ಆಮೇಲೆ ನೀವೇನು ಊಟ ಮಾಡ್ತೀರೋ ಅದು ಮೇಲಿನ ಬೋಲಸ್ ಫಾರ್ಮ್ ಆಗುತ್ತೆ. ಸೊ ಹಾಗೆ ಆವಾಗ ಡೈಜೆಷನ್ ಏನು ಹೇಳ್ತೀವಲ್ಲ, ಜೀರ್ಣಶಕ್ತಿ ನಿಧಾನಕ್ಕೆ ಇಟ್ ಗೋಸ್ ಟು ದ ಔಟರ್ ಲೇಯರ್ ಆಫ್ ದ ಬಾಲ್. ಸೊ ಹಾಗಾಗಿ ಫ್ರೂಟ್ಸ್ ಮೊದಲು ತೊಗೊಳ್ಬೇಕು, ಊಟ ಆದಮೇಲೆ ಫ್ರೂಟ್ಸ್ ತೊಗೊಳ್ಬಾರ್ದು, ಅದು ತಪ್ಪು. ಯೂಶಲಿ ಫ್ರೂಟ್ಸ್ 1 or 2 hours ಬಿಫೋರ್ ಫುಡ್ ತೊಗೊಳ್ಬೇಕು. ಆಗ ಅವಾಗ ಏನಾಗುತ್ತೆ, ಇದು ಇನ್ ಬಿಟ್ವೀನ್ ನಾವೇನು ಫೈಬರ್ ಡೋಸ್ ಅಂತ ಹೇಳ್ತೀವಿ ಇಂಟೆಸ್ಟೈನ್ಸಿಗೆ. ಸೊ ಫೈಬರ್ ಡೋಸ್ ಕೊಟ್ಟಾಗ ಈಗ ನೀವೇನೇ ಇರ್ಬೋದು, ಈಗ ಮಕ್ಕಳು ನೆಕ್ಸ್ಟ್ ಮಾಲಿಗೆ ಹೋಗ್ಬೋದು, ಏನೋ ಬರ್ಗರ್ ಏನೋ ತಿಂದ್ಬಿಡ್ಬೋದು, ಇಲ್ಲ ಬ್ರೆಡ್ ರಿಲೇಟೆಡ್ ಫುಡ್ಸ್ ತಗೊಳ್ಬೋದು, ಜಂಕ್ ಕ್ರೇವಿಂಗು ಕಡಿಮೆ ಆಗುತ್ತೆ. ನಡುವೆ ಈ ಕರಳಿನ ನಡುವೆ ನಮಗೆ ಈ ಫೈಬರ್ ಕಂಟೆಂಟೂ ಇರುತ್ತೆ. ಸೊ ದಟ್ ಇಟ್ ಪುಷಸ್ ಥ್ರೂ ಆಲ್ ದಟ್ ಅನ್ವಾಂಟೆಡ್ ಸ್ಟಿಕ್ಕಿ ಥಿಂಗ್ಸ್, ಈಗ ಮೈದಾ ಆಗಿರಲಿ, ಇಲ್ಲ ಏನೇ ಚೀಸ್ ಆಗಿರಲಿ, ಪ್ರಿಸರ್ವೇಟಿವ್ಸ್ ಆಗಿರಲಿ. ಸೊ ಹೀಗೆ ಫೈಬರ್ ಇದ್ದಾಗ ಇನ್ ಬಿಟ್ವೀನ್ ಮೀಲ್ಸ್ ಅಲ್ಲಿ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್. ಮಕ್ಕಳಿಗೆ ಒಂದು ಬಹಳ ಉಪಯುಕ್ತಕರವಾದಂತಹ ಒಂದು ಸಲಹೆ ಕೊಟ್ರೆ, ಏನೇ ತಗೊಂಡ್ರು ಮೊದಲು ಆಹಾರ ಸೇವಿಸುವ 1 ಗಂಟೆ ಮುಂಚಿತವಾದ್ರೂ ಉತ್ತಮ ಪೌಷ್ಟಿಕಾಂಶ ಉಳ್ಳಂತ ಹಣ್ಣುಗಳನ್ನ ಕೊಡಿ ಅನ್ನೋದನ್ನ ತಿಳಿಸ್ಕೊಟ್ರಿ. ಗೌರಮ್ಮ ಅವರು ಕರೆ ಮಾಡಿದ್ದಾರೆ ಮೈಸೂರಿನಿಂದ, ಕರೆ ಸ್ವೀಕರಿಸೋಣ. ನಮಸ್ತೆ, ಓ ಸಖಿಗೆ ಸ್ವಾಗತ. ನಮಸ್ತೆ. ನಮಸ್ತೆ. ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಿ, ಧನ್ಯವಾದಗಳು. ಎಷ್ಟನೇ ಕ್ಲಾಸು ಕೊಡೋದಿಲ್ಲ ಇರೋದಿಲ್ಲ, ಮಕ್ಕಳೆಲ್ಲ ಅಂತಾನೆ ತಿನ್ನೋದು. ಆಮೇಲೆ ಎಲ್ಲ ತಿಂತಾನೆ, ಎಲ್ಲ ಸೊಪ್ಪು ಹಣ್ಣು ಎಲ್ಲ ಹಾಕ್ತೀವಿ. ಆದ್ರೆ ಕೊಂಡ್ಕೊಂಡು ಓದೋದಿಲ್ಲ ಅಂತ ಹೇಳ್ತಾನೆ. ಮೈಂಡ್ ಇದಿಲ್ಲ ಅನ್ಸುತ್ತೆ ನನಗೆ. 8ನೇ ಕ್ಲಾಸ್ ಅಂದ್ರ 8ನೇ ತರಗತಿಯಾ? 8ನೇ ತರಗತಿ. ಓಡಾಡಕ್ಕೆ ಕುತ್ಕೊಂಡು ಕೆಲಿಲ್ಲ ಹಿಡಿಯಿಲ್ಲ, ಅನಿಸ್ತೀರ ಇಲ್ಲ. ಅದಕ್ಕೆ ನಾಳಿದ್ದು ಮಿಸ್ಟೇಕ್. ಆಹಾರ ಚೆನ್ನಾಗೆಲ್ಲ ಸಿಗ್ತಿರ್ತಾರೆ, ಎಲ್ಲ ತರಕಾರಿ, ಜೋಳ ರೊಟ್ಟಿ ಎಲ್ಲ ಮಾಡಿ ತಿಂತೀವಿ. ಎಲ್ಲ ತಿಂತ ಓಡಾಡ್ತಂದ್ರು, ಅದಕ್ಕೆ ಆಗೋದು. ಓಕೆ, ಎಷ್ಟು ವರ್ಷ ಮಗುವಿಗೆ? ಎಷ್ಟು ವರ್ಷ ಈಗ? 12-13 ವಯಸ್ಸು. 13 ವಯಸ್ಸು. ಏನು ಹೇಳೋದು ಅದಕ್ಕೆ ಮಾತ್ರ ಹೇಳ್ತಾನೆ, ಈಗ ಯಾವ್ದೇ ಅನ್ನೋದೇ ಹೇಳ್ತಾ ಇರ್ತಾನೆ. ಏನ್ ತಗುತ್ತೆ ಇದು? ಓಕೆ, ಕೇಳಿ ನೋಡೋಣ. ಮೇಡಮ್ ಯಾಕೆ? ಓಕೆ, ಒಂದು ಕಡೆ ಮಗು ಕೂತ್ಕೊಳ್ತಾ ಇಲ್ಲ, ಆ ವಯೋಸಹಜವಾದಂತಹ ಒಂದು ಅಟೆಂಟಿವ್ನೆಸ್, ಅಲರ್ಟ್ನೆಸ್ ಒಂದು ಕಡೆ ಕೂತ್ಕೊಂಡು ಸಾವಧಾನ ಚಿತ್ತವಾಗಿ ಕೇಳೋದು ಅದು ಆಗ್ತಾ ಇಲ್ಲ. ಏನ್ ಮಾಡ್ಬೇಕು? ಆಹಾರದಲ್ಲಿ ಏನೂ ತೊಂದರೆ ಆಗ್ತಿಲ್ಲ, ಎಲ್ಲಾ ರೀತಿಯ ಉತ್ತಮ ಆಹಾರವನ್ನು ಸೇವಿಸ್ತಾನೆ, ಆದ್ರೆ ಒಂದು ಕಡೆ ಕೂತ್ಕೊಳ್ತಿಲ್ಲ, ಏನಿರಬಹುದು? ಓಕೆ, ಈಗ ಕೆಲವೊಂದು ಮಕ್ಕಳಿಗೆಲ್ಲ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತನೂ ಇರುತ್ತೆ. ಈಗ ನಮ್ಮ ಹಾಲಾಗಿರ್ಬೋದು,
ಲ್ಯಾಕ್ಟೋಸ್ ಇರುತ್ತೆ ಅದರಲ್ಲಿ. ಹಾಗಾಗಿ ಕೆಲವೊಬ್ಬರಿಗೆ ಅದರಿಂದನೂ ಕೆಲವೊಂದು ತೊಂದರೆ ಉಂಟಾಗ್ತಾ ಇರುತ್ತೆ. ಅಂದ್ರೆ ಡೈರಿ ಉತ್ಪನ್ನ ಡೈರಿ ಉತ್ಪನ್ನಗಳು, ಯಾಕಂದ್ರೆ ಅಲ್ಲೂ ಕೆಲವೊಂದು ಹಾರ್ಮೋನಲ್ ಇನ್ಫ್ಲೂಯೆನ್ಸ್ ಇಂದನೇ ನಮ್ಗೆ ಈಗ ಮಿಲ್ಕ್ ಪ್ರೊಡಕ್ಷನ್ ಆಗ್ತಾ ಇರೋದು. ಸೊ ಹಾಗಾಗಿ ಒಂದೊಂದು ಸರಿ ಕೆಲವೊಂದು ಸರಿ ನಮ್ಮ ಗಟ್ಟಲ್ಲಿ ಹೋದಾಗ ಸರಿಯಾಗಿ ಅಬ್ಸಾರ್ಬ್ ಆಗದೆ ಇರ್ಬೋದು, ಇಲ್ಲ ಈ ಗಟ್ ಮೈಕ್ರೋಬಿಯಂ ಚೇಂಜ್ ಆಗ್ತಾ ಇರುತ್ತೆ. ಸೊ ಆ ಮೈಕ್ರೋಬಿಯಂ ಫ್ಲೋರಾ ಏನು ಹೇಳ್ತೀವಲ್ಲ, ಅಲ್ಲಿ ಕೆಲವೊಂದು ಕಡೆ ನಮ್ಮ ಸರಿಯಾಗಿ ಈ ಜೀವಾಣುಗಳು ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ ಅಂದಾಗ ಈ ಥರ ಇನ್ಸ್ಟೆಬಿಲಿಟಿ ಆಫ್ ಮೈಂಡ್ ಅಂತ ಹೇಳ್ತೀವಿ. ಆದರೆ ಅದನ್ನು ನಾವು ಸರಿಯಾಗಿ ಆಹಾರವನ್ನು ಕೊಟ್ಟು ಟೈಮಿಂಗ್ಸ್ ಮೇಂಟೈನ್ ಮಾಡಬೇಕು. ಮಕ್ಕಳಲ್ಲಿ ಅವ್ರು ಎಷ್ಟೇ ಕೇಳಿದ್ರು ಟೈಮಿಂಗ್ಸ್ ಅಂತ ಇರುತ್ತೆ. ಸೊ ನಾವು ಯಾವಾಗಲೂ ಆಹಾರದ ಟೈಮಿಂಗ್ಸ್ ಮೇಲೆ ಗಮನ ಕೊಡಬೇಕು. ಈಗ ಅವ್ರು ಕೇಳ್ತಾ ಇದ್ದಾರೆ ಅಂತ ಎಕ್ಸಸ್ ಆಗಿ ಕೊಟ್ಟಾಗ ಏನಾಗುತ್ತೆ, ಇದು ಎಕ್ಸಸ್ ಫೀಡಿಂಗ್ ಆಫ್ ದ ಇಂಟೆಸ್ಟೈನ್ ಆಗಿಬಿಡುತ್ತೆ. ಅವು ಏನು ಎಲ್ಲ ಈ ಬಂದಿರೋ ಫುಡ್ಡನ್ನು ಡೈಜೆಸ್ಟ್ ಮಾಡಿ ಸರಿಯಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳೋಕೆ ಟೈಮ್ ಸಿಗದೇನೆ ಈಗ ಜಾಸ್ತಿ ಕೊಟ್ಟಷ್ಟು ಅದಕ್ಕೆ ಬರ್ಡನ್ ಅಂತ ಹೇಳ್ತೀವಿ. ಅಂದ್ರೆ ಮಕ್ಕಳಲ್ಲಿ ಒಂದು ಇಂಟರ್ವೆಲ್ ಏನಿರಬೇಕು ಒಂದು ಆಹಾರದಿಂದ ಇನ್ನೊಂದು ಆಹಾರಕ್ಕೆ? 4 ಅವರ್ಸ್. ಈಗ ಬೆಳಗ್ಗೆ ತಿಂಡಿ ತಿಂದರು, ಅದಾದ್ಮೇಲೆ ನಡುವೆ ಏನಾದ್ರು ಒಂಚೂರು ಕೊಡ್ಬೋದು ಹಣ್ಣು, ಆಮೇಲೆ ಊಟ ಆದಮೇಲೆ ಸಾಯಂಕಾಲ ಒಂದಿಷ್ಟು ಸ್ನ್ಯಾಕ್ಸ್. ಈಗ ಮಕ್ಕಳು ಆಟಾಡಿ ಬರ್ತಾರೆ, ಹಸು ಆಗುತ್ತೆ, ಅವಾಗ ಅಲ್ಲಿ ನಾವು ಏನು ಪ್ರೋತ್ಸಾಹಿಸ್ಬೇಕು ಅಂದರೆ ಈ ಹಣ್ಣುಗಳನ್ನು ಫಸ್ಟ್ ಕೊಡಬೇಕು. ಹಣ್ಣು ತಿನ್ನಿರಿ, ಈ ಆಯಿಲಿ ಪದಾರ್ಥಗಳನ್ನು ಕಡಿಮೆ ಮಾಡಬೇಕು, ಸ್ವೀಟು ಇಲ್ಲ ಏನೇ ಉಪ್ಪು ಜಾಸ್ತಿ ಇರೋದು ಅದನ್ನೆಲ್ಲ ಕಡಿಮೆ ಮಾಡ್ತಾ ಹೋದಾಗ ಈ ಗಟ್ ಮೈಕ್ರೋಬಿಯಮ್ಗೆ ಹೆಲ್ಪ್ ಆಗುತ್ತೆ. ಓವರ್ಲೋಡ್ ಮಾಡಬಾರ್ದು. ಸೊ ಅವ್ರು ಏನೇ ಕೇಳಿದ್ರು ನಾವು ಕೊಡ್ತಾ ಏನೋ ಒಂದು ಪ್ರೀತಿಯಿಂದ ತಂದೆ ತಾಯಿಗಳಾಗಲಿ ಇಲ್ಲ ಅಜ್ಜ ಅಜ್ಜಿ ಆಗಿರ್ಬೋದು, ಅವ್ರಿಗೇನೋ ಒಂದು ಖುಷಿ, ಮಕ್ಕಳು ಬೆಳೀತಾ ಇದ್ದಾರಪ್ಪ ಒಂದು ಕೊಡಬೇಕು. ಆದರೆ ಅದಕ್ಕೂ ಒಂದು ನಿಯಮಿತವಾಗಿ ಆಹಾರದ ಸಮಯ ಕರೆಕ್ಟಾಗಿ ಕೊಟ್ಟಾಗ ಏನಾಗುತ್ತೆ, ಅದು ಸೆಟ್ ಆಗುತ್ತೆ. ನಮ್ಮ ಸರ್ಕ್ಯಾಡಿಯಂ ರಿದಮ್ ಅಂತ ಹೇಳ್ತೀವಿ, ಅಲ್ಲಿ ಎಲ್ಲನೂ ಸೆಟ್ ಆಗಿದೆ. ಒಂದು ಬಯೋಲಾಜಿಕಲ್ ಕ್ಲಾಕ್, ನಮ್ಮ ದೇಹದೊಳಗೆ ಬಯೋಲಾಜಿಕಲ್ ಕ್ಲಾಕ್ ಇದೆ. ಅದು ಎಲ್ಲನೂ ಸರಿಯಾಗಿ ವರ್ಕ್ ಮಾಡೋಕ್ಕೆ ಅದೇ ಕಾರಣ. ಈಗ ನಾವು ಈ ಆಹಾರ, ಈಗ ತಿಂಡಿ ನಂದು 8 ಗಂಟೆಗೆ ಆಗುತ್ತೆ ಅಂದಾಗ, ಆ ತಿಂಡಿ ಕರೆಕ್ಟಾಗಿ 8 ಗಂಟೆಗೆ ಬರುತ್ತೆ ಅಂದಾಗ ನನ್ನ ಹೊಟ್ಟೆಯಲ್ಲಿ ಒಳ್ಳೆ ಜ್ಯೂಸ್ ಫಾರ್ಮ್ ಆಗುತ್ತೆ, HCl. ಅವಾಗ ಏನಾಗುತ್ತೆ, ಅದು ಕರೆಕ್ಟಾಗಿ ಆ ಟೈಮಿಗೆ ಅದು ಪ್ರೊಡ್ಯೂಸ್ ಆಗುತ್ತೆ. ಅವಾಗ ನೀವು ಕರೆಕ್ಟಾಗಿ ತಿಂಡಿ ಕೊಟ್ಟಾಗ ಅದು ಸರಿಯಾಗಿ ಅಬ್ಸಾರ್ಬ್ ಆಗುತ್ತೆ. ಸೊ ಇನ್ ಬಿಟ್ವೀನ್ ಈಟಿಂಗ್ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಓಕೆ, ಉಷಾ ಅವರು ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ, ಓ ಸಖಿಗೆ ಸ್ವಾಗತ. ನಮಸ್ಕಾರ ಡಾಕ್ಟ್ರೆ. ನಮಸ್ತೆ. ಡಾಕ್ಟ್ರೆ, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ. ತುಂಬಾ ನಿಜವಾಗಿ ಪಾಯಿಂಟ್ ಟು ಪಾಯಿಂಟ್ ತಿಳ್ಕೊತಾ ಇದ್ದೀರಿ ಡಾಕ್ಟ್ರೆ. ಡಾಕ್ಟ್ರೆ, ಈಗ ನೀವು ಕರುಳಿಗೂ ಮೆದುಳಿಗೂ ಸಂಬಂಧ ಇದೆ ಅಂತ ಹೇಳಿದ್ರಲ್ಲ, ಇದು ಬುದ್ಧಿವಂತಿಕೆಗೂ ಅನ್ವಯಿಸುತ್ತಾ ಅಂತ ಒಂದು. ಕೆಲವು ಮಕ್ಕಳು ಆಹಾರಗಳು ಏನೇನೋ ತಿಂತಾರೆ, ತಿನ್ನಲ್ಲ, ಈ ತರ ಆದಾಗ ಬುದ್ಧಿವಂತಿಕೆ ಮಟ್ಟ ಕಡಿಮೆ ಆಗುತ್ತಾ ಅಂತ ಒಂದು. ಡಾಕ್ಟ್ರೆ, ಈಗ ವಯಸ್ಸಾಗ್ತಾ ಹಲವಾರು ಕಾರಣೆಯಿಂದ ಆಹಾರಗಳು ಕೆಲವು ತಗೋತಾರೆ, ಕೆಲವು ತಗೊಳ್ಳಲ್ಲ, ಈ ತರ ಇರುತ್ತೆ. ಈ ತರ ಇದ್ದಾಗ ಅವ್ರ ಮನಸ್ಥಿತಿ ಹೇಗಿರುತ್ತೆ? ಅವರಲ್ಲಿ ಏನಾದ್ರು ಮೆದುಳಲ್ಲಿ ಕಣ್ಣಿನಲ್ಲಿ ಏನಾದ್ರು ಬದಲಾವಣೆ ಆಗುತ್ತೆ? ಓಕೆ, ಹೌದಮ್ಮ, ಅದು ಹಾಗೇನೆ ಆಗುತ್ತೆ. ಯಾಕಂದರೆ ಚಿಕ್ಕ ಮಕ್ಕಳಲ್ಲಿ ನಾವೀಗ ಬೆಳವಣಿಗೆಯಲ್ಲಿರ್ತಾರವರು, ಅವ್ರದ್ದು ಎಲ್ಲ ಸಕ್ರಿಯೆಗಳು ಕರೆಕ್ಟಾಗಿ ನಡೀತಾ ಇರುತ್ತೆ. ನಾವು ಆದಷ್ಟು ಎಷ್ಟು ಪೋಷಕಾಂಶಗಳು ಕೊಟ್ಟು ಅವರಿಗೆ ಇದು ಮಾಡ್ತೀವೋ ಅದು ಇಂಪಾರ್ಟೆಂಟು. ಆಮೇಲೆ ನಾವು ಇದು ಏನು ಮಾತಾಡ್ತಾ ಇದ್ದೀವಲ್ಲ, ಗಟ್ ಬ್ರೈನ್ ಆಕ್ಸಿಸ್ ಅಂತ, ನಮ್ಮ ಮೆದುಳು ಮತ್ತು ಕರಳು ಎರಡೂ ಬಹಳ ಮುಖ್ಯ. ನಮ್ಮ ಮೆಂಟಲ್ ಕ್ಲಾರಿಟಿಗಾಗಲಿ, ಇಲ್ಲ ನಮ್ಮ ಡಿಸಿಷನ್ ಟೇಕಿಂಗ್ ಆಗಲಿ, ಇಲ್ಲ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಆಗಲಿ, ಮೆಮೊರಿ ಆಗಲಿ, ಅದೆಲ್ಲ ಆಗ್ಲಿಕ್ಕೆ ಮಕ್ಕಳಿಗೆ ಬಹಳ ಸಹಾಯಕಾರಕ. ಇದು ನಾವು ಕರೆಕ್ಟಾಗಿ ಆಹಾರ ಕೊಟ್ಟು ಕರೆಕ್ಟಾಗಿ ಟೈಮಿಗೆ ಆಹಾರ ಕೊಡೋದು. ಹಾಗೆ ನೀವೇನು ಏಜ್ ಆಗ್ತಾ ಹೋದಂಗೆ ನಮ್ಮ ಕರಳಿನ ಶಕ್ತಿ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ, ಅಬ್ಸಾರ್ಪ್ಷನ್ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ಆದಷ್ಟು ಲಘು ಆಹಾರ ಅಂತ ಹೇಳ್ತೀವಿ, ಸಾತ್ವಿಕ ಆಹಾರ, ಆವಾಗಲೇ ಬೇಯಿಸ್ಕೊಂಡಿರೋ ಆಹಾರ, ಕಡಿಮೆ ಸ್ಪೈಸಸ್ ಇರೋದು, ಇಲ್ಲ ಕಡಿಮೆ ಉಪ್ಪಿರೋದು, ಆದಷ್ಟು ನಮ್ಮ ಗಟ್ಟಿಗೆ ನಿಮಗೆ ಗೊತ್ತಾಗತ್ತದು ನಾವು ಹೇಗೆ ತೊಗೊಳ್ಬೇಕು ಆಹಾರ ಅನ್ನೋದು. ಈಗ ಮೊದಲಿನ ಥರ ಯಾವಾಗ ನೀವು 30 ವರ್ಷದವರಿದ್ದಾಗ ಊಟ ಮಾಡಿ ಪಚನೆ ಮಾಡ್ಕೊಳ್ಳೋ ಅಂಥ ಆಹಾರಗಳು ನಾವು ವಯಸ್ಸು ಆಗ್ತಾ ಹೋಗ್ತಾ ಹೋದಂಗೆ ನಾವು ಆದಷ್ಟು ಸಾತ್ವಿಕ ಆಹಾರದ ಕಡೆ ಗಮನ ಕೊಟ್ಟು ಆದಷ್ಟು ನಾವು ಅದನ್ನು ಸೇರಿಸಿದ್ರೆ ನಮ್ಮ ಆರೋಗ್ಯಕ್ಕೆ ಅವಾಗ ಒಳ್ಳೆಯದು. ಆವಾಗ ಸ್ವಲ್ಪ ಸ್ವಲ್ಪ ಮಾತ್ರದಲ್ಲಿ ತಗೊಳ್ಬೇಕು ಏಜ್ ಆದವರು. ಈಗ ಚಿಕ್ಕ ಮಕ್ಕಳಿಗೆ ಎಷ್ಟೇ ಊಟ ಕೊಟ್ಬಿಟ್ರು ದೇರ್ BMR ಇಸ್ ಗುಡ್. ಸೊ ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಹೇಳ್ತೀವಿ, ಅದು ಚೆನ್ನಾಗಿ ಡೈಜೆಸ್ಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ 1 ಅವರಿಗೆ ಬರ್ತಾರೆ, ನಂಗೇನು ಕೊಡ್ತೀರಾ ಅಜ್ಜಿ, ಇಲ್ಲ ಅಮ್ಮ ನಂಗೇನು ಕೊಡ್ತೀರಾ ಅಂತ. ಅದೇ ರೀತಿ ನಾವೆಲ್ಲ ತಿನ್ನೋಕ್ಕಾಗಲ್ಲ. ನಾವು ಏಜ್ ಆಗ್ತಾ ಹೋದಂಗೆ ಸ್ವಲ್ಪ ಲಘು ಆಹಾರ ಮತ್ತು ಸ್ವಲ್ಪ ಆಹಾರಗಳನ್ನು ತಗೊಳ್ತಾ ಹೋದಾಗ ಇಟ್ ವಿಲ್ ಹೆಲ್ಪ್ ಇನ್ ಡೈಜೆಷನ್ ಆ್ಯಂಡ್ ಮೆಂಟಲ್ ಸ್ಥಿತಿಗೂ
ಹೆಲ್ಪ್ ಆಗ್ತಾ ಹೋಗುತ್ತೆ. ಅಲ್ಲಿ ಕಡಿಮೆ ಮಾಡ್ಕೊಳ್ಬೇಕು, ಪೌಷ್ಟಿಕವಾಗಿರ್ಬೇಕು ಆಹಾರ. ಎಷ್ಟು ಲಘುವಾಗಿ ಇಟ್ಕೊಂಡ್ರೆ ಅಷ್ಟು ಒಳ್ಳೇದು. ಯಾಕಂದ್ರೆ ನಮ್ದು ಜೀರ್ಣಶಕ್ತಿ ಆಗ್ಲಿ, ನಮ್ಮ ಅಬ್ಸಾರ್ಪ್ಷನ್ ಲೆವೆಲ್ಸ್ ಆಗ್ಲಿ ಕಡಿಮೆ ಆಗ್ತಾ ಹೋಗ್ತದೆ ಏಜ್ ಆದಂಗೆ. ಅದ್ರ ಪ್ರಕಾರ ನಾವು ಮತ್ತೆ ಸೆಟ್ ಮಾಡ್ಕೊಳ್ಬೇಕು ನಮ್ಮ ಡಯಟ್ ನ. ಓಕೆ, ಸೊ ಸೆಟ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಅನ್ನೋದು ಖಂಡಿತ ಇದೆ. ಕಾಗ್ನಿಟಿವ್ ಡಿಕ್ಲೈನ್ ಒಂದು ಏಜ್ ಗೆ ವಯೋಮಿತಿ ಅನುಗುಣವಾಗಿ ಅದು ಸಹಜವಾಗಿ ನಡೆಯುತ್ತೆ. ಆದ್ರೂ ಅದನ್ನ ರೀಸೆಟ್ ಮಾಡ್ಕೊಂಡು ಕರುಳಿನ ಸ್ವಾಸ್ಥ್ಯವನ್ನ ಕಾಪಾಡಿಕೊಂಡು ಉತ್ತಮ ಸ್ವಾಸ್ಥ್ಯವನ್ನ ಹೊಂದಬಹುದು. ಬಾಬುರಾವ್ ಕುಲಕರ್ಣಿ ಅವರು ಕರೆ ಮಾಡಿದ್ದಾರೆ. ನಮಸ್ತೆ, ಓಸಖಿಗೆ ಸ್ವಾಗತ. ಹಲೋ ಹಲೋ ಹಲೋ, ಬಾಬುರಾವ್ ಕುಲಕರ್ಣಿ ಅಂತ. ನಮಸ್ತೆ. ನಮಸ್ತೆ. ಊಟ ಮಾಡುವಾಗ ನೀರು ಕುಡಿಯಬಾರ್ದು ಅಂತ ಹೇಳ್ತಾರೆ ಮಧ್ಯದಲ್ಲಿ. ಆ ಮಕ್ಕಳಿಗೂ ಕೂಡ ನೀರು ಕುಡಿಸಬಾರ್ದು ಹೀಗೆ. ಓಕೆ ಓಕೆ. ಸೊ ನೀರು ಕುಡಿಯೋದು ನಾಟ್ ಅಡ್ವೈಸ್ಡ್, ಬಟ್ ಸ್ವಲ್ಪ ಸಿಪ್ ತಗೊಳ್ಬೋದು. ಈಗ ಮಗುಗೇನೋ ಒಂದು ಥ್ರೋಟಲ್ಲಿ ಏನೋ ಹಿಡ್ದಂಗೆ ಆಗುತ್ತೆ, ಅವಾಗ ಒಂದು ಸ್ವಲ್ಪ ಬೇಕನ್ಸತ್ತೆ, ಆ ಸಿಪ್ ತೊಗೊಳ್ಬೋದು ಹೊರತು ತುಂಬ ನೀರು ಕುಡ್ಲಿಕ್ಕೆ ಬಿಡಬಾರ್ದು. ಯಾಕಂದರೆ ನಾನು ಹೇಳ್ದಂಗೆ ನಮ್ಮ ಡೈಜೆಸ್ಟಿವ್ ಜ್ಯೂಸಸ್ ಏನಿರುತ್ತಲ್ಲ ತುಂಬ ಕಾನ್ಸಂಟ್ರೇಟೆಡ್ ಆಗಿ ಪ್ರೊಡ್ಯೂಸ್ ಆಗಿರುತ್ತೆ. ಆ ಕಾನ್ಸಂಟ್ರೇಷನ್ ಆಫ್ ದಟ್ ಡೈಜೆಸ್ಟಿವ್ ಜ್ಯೂಸಸ್ ತುಂಬ ಮುಖ್ಯ. ಯಾಕಂದರೆ ಒನ್ಸ್ ಯುವರ್ ಫುಡ್ ಫಾಲ್ಸ್ ಇನ್ ಟು ಯುವರ್ ಸ್ಟಮಕ್, ಅದೆಲ್ಲ ಮಿಕ್ಸ್ ಆಗಿ ಹೇಗೆ ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಇದು ಇರುತ್ತೆ. ನಾವು ಯಾವಾಗ ನೀರು ಜಾಸ್ತಿ ಕುಡಿತೀವಿ ಊಟದ ನಡುವೆ, ಅದೆಲ್ಲ ಡೈಲ್ಯೂಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಡೈಜೆಷನ್ಗೆ ತೊಂದರೆ ಆಗುತ್ತೆ. ಸೊ ಒಂದೆರಡು ಸಿಪ್ ತಗೊಳ್ಬೋದು. ಈಗ ಮಗುಗೇನೋ ಸ್ವಲ್ಪ ಖಾರ ಅನಿಸ್ತು, ಅಲ್ಲಿ ಒಂದು ಸಿಪ್ ತಗೊಳಕ್ಕೆ ಎನ್ಕರೇಜ್ ಮಾಡಿ, ಮಾತ್ರ ನಾಟ್ ಫುಲ್ ಕಪ್ ಆಫ್ ವಾಟರ್ ಆ ಥರ ಏನೋ ಕುಡಿಬಾರ್ದು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಬರೀ ಹೊಟ್ಟೆ ಅಷ್ಟೇ ಅಲ್ಲ, ಕರುಳಿಗೂ ಅಷ್ಟೇ ಮುಖ್ಯ. ಯಾಕಂದ್ರೆ ಇದೆಲ್ಲ ಡೈಜೆಸ್ಟ್ ಆಗಿ ನೆಕ್ಸ್ಟ್ ಹೋಗೋದೇ ಕರಳಿಗೆ. ಸೊ ಆ ಕರಳಿಗೆ ಬೇಕಾಗಿರೋದು ಅಷ್ಟೇ, ಅದು ಪರ್ಟಿಕ್ಯುಲರ್ ಕಾನ್ಸಂಟ್ರೇಷನ್ ಅಲ್ಲಿ ಇರುತ್ತದು. ಸೊ ಅದೆಲ್ಲಾನು ಈ ನಮ್ಮ ಜೀವಾಣುಗಳಿಗೆ ಹೆಲ್ಪ್ ಆಗುತ್ತೆ. ಈ ಪರ್ಟಿಕ್ಯುಲರ್ ಕಾನ್ಸಂಟ್ರೇಷನ್ ಅಲ್ಲೇ ಹೋದಾಗ ಅಲ್ಲಿ ಎಲ್ಲ ಅಬ್ಸಾರ್ಬ್ ಮಾಡ್ಕೊಳ್ಳೋಕು ಮುಖ್ಯ. ಅದು ಅಂದ್ರೆ ಪ್ರತಿ ಒಂದು ಅಂಗಾಂಗದಲ್ಲೂ ತನ್ನದೇ ಆದಂತಹ ಆಮ್ಲಗಳು ಉತ್ಪತ್ತಿ ಆಗುತ್ತೆ. ಆ ಆಮ್ಲದ ಉತ್ಪತ್ತಿಗೆ ತನ್ನದೇ ಒಂದು pH ಅಂತ ಇರುತ್ತೆ. ಅದು ಆ ಪ್ರಮಾಣ ಅನುಪಾತದಲ್ಲಿ ಇದ್ರೆ ಮಾತ್ರ ಮುಂದಿನ ಅಂಗಾಂಗಕ್ಕೆ ಅದು ತಲುಪಿದಾಗ ಅಲ್ಲಿ ಅದನ್ನ ಹೀರ್ಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಸೊ ಎಕ್ಸ್ಟ್ರಾ ಲೋಡ್ ಮಾಡಬಾರ್ದು. ಪ್ರಾಯಶಃ ನೀವು ಅದಕ್ಕೆ ಆತರ ಕುಡಿಬೇಕು ಅಂತ ಅನ್ಸಿದ್ರು 1 ಗಂಟೆ ಮುಂಚೆ ಹಣ್ಣನ್ನ ತಿಂದಿದ್ರೆ ಆ ದ್ರವ ಅಲ್ಲಿನ ಒಂದು ಲಿಕ್ವಿಡ್ ಇಲ್ಲಿ ಕಾಪಾಡುತ್ತೆ. ಹೌದು, ಎಸ್ ಕರೆಕ್ಟ್. ಸೊ ಹಾಗಾಗಿ 1 ಸಿಪ್ ತಗೊಳ್ಬೋದು, ಇಲ್ಲ 2 ಸಿಪ್ ತಗೊಳ್ಬೋದು, ಯಾರೇ ಆದ್ರೂ. ಅದು ಆ ಟೈಮಿಗೆ ಕರೆಕ್ಟಾಗಿ ನೀವು ಊಟ ಮಾಡ್ತಾ ಇದ್ದೀರಾ ಅಂದಾಗ ಸರಿಯಾಗಿ ಅಬ್ಸಾರ್ಬ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಊಟದ ನಡುವೆ ಮಕ್ಕಳಿಗಾಗ್ಲಿ ಯಾರಿಗೇ ಆಗ್ಲಿ ಹೆಚ್ಚು ನೀರನ್ನ ಸೇವಿಸಲಿಕ್ಕೆ ಹೋಗ್ಬೇಡಿ. ಹಿರಿಯೂರಿಂದ ಒಬ್ರು ಕಾಲರ್ ನಮ್ಮೊಂದಿಗೆ ಕನೆಕ್ಟ್ ಆಗಿದ್ದಾರೆ. ರಾಜೇಶ್ವರಿ ಅವರೇ ನಮಸ್ತೆ. ಹಲೋ. ನಮಸ್ತೆ, ಓಸಖಿಗೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳಿ. ಮೇಡಮ್, ಅದೇ ಮಕ್ಕಳಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನ್ ಇದ್ ಮಾಡ್ಬೋದು? ಅದ್ರಿಂದ ಕರಳಿಗೆಲ್ಲ ಅಂದ್ರೆ ಸ್ಪೈಸಿ ಆಗಿರೋದು ಕೊಟ್ರೆ ಒಳ್ಳೇದಾ, ಇಲ್ಲ ಅವ್ರ ನಾರ್ಮಲ್ ಆಗಿರೋದು? ಮತ್ತೆ ಮಕ್ಕಳಿಗೆ ಬೆಳಿಗ್ಗೆ ತಕ್ಷಣ ಡಬ್ಬಿ ಏನು ಅಂತನ ಅದ್ರಿಂದಾನೇ ಮೂಡ್ ಚೇಂಜ್ ಆಗೋಗ್ಬಿಡುತ್ತೆ. ರೈಸ್ ಐಟಮ್ ಅಂದ ತಕ್ಷಣ ಅವ್ರ ಮುಖಗಳೇ ನೋಡಕ್ಕಾಗಲ್ಲ, ನಮ್ಗೆ ಇಷ್ಟ ಆಗಿರೋದ್ ಮಾಡಿಲ್ಲ ಅನ್ನೋ ತರ ಅವ್ರ ಮೂಡೇ ಚೇಂಜ್ ಆಗೋಗ್ಬಿಡುತ್ತೆ. ಆತರ ನಾವ್ ಏನ್ ಮಾಡ್ಬೇಕು, ಅವ್ರಿಗೆ ಯಾವ ತರ ಪ್ರೋಟೀನ್ಸ್ ಆಗ್ಲಿ ಯಾವ ತರ ಕೊಡ್ಬೇಕು ಅಂತ ಕೇಳ್ತಾ ಇದ್ದೀನಿ. ಓಕೆ, ಸೊ ಲಂಚ್ ಬಾಕ್ಸ್ ನ ಪ್ಯಾಕ್ ಮಾಡೋದು ಒಂದು ವಿಜ್ಞಾನ ಆಗಿದೆ. ಎಲ್ಲರ ಬಳಿ ಸಮಯದ ಒಂದು ಅಭಾವ ಇರುತ್ತೆ. ಏನ್ ಮಾಡಿದ್ರು ಮಕ್ಕಳು ಹೊರಗಿನ ಆಹಾರಕ್ಕೆ ಒಂದ್ಸಲ ಅಭ್ಯಾಸ ಆದ್ರೆ ಒಗ್ಗಿದ್ರೆ ಮನೇಲಿ ನಾವ್ ಏನ್ ಮಾಡ್ಕೊಟ್ರು ಅವ್ರಿಗೆ ರುಚಿಸಲ್ಲ. ಏನ್ ಮಾಡ್ಬೋದು ಇಂಥ ಸಮಯಕ್ಕೆ ಉತ್ತಮ ಕರುಳಿನ ಸ್ವಾಸ್ಥ್ಯಕ್ಕೆ? ಅವರು ಇಡೀ ದಿನ ಶಾಲೆಯಲ್ಲಾಗ್ಲಿ ಅಥವಾ ಅವ್ರು ಮಾಡೋ ಕೆಲಸದ ಜಾಗದಲ್ಲಾಗ್ಲಿ ಅಲರ್ಟ್ ಆಗಿರ್ಬೇಕು, ಆಕ್ಟಿವ್ ಆಗಿರ್ಬೇಕು ಅಂದ್ರೆ ಯಾವ ರೀತಿ ಆಹಾರವನ್ನ ಕೊಡ್ಬೇಕು, ಪ್ಯಾಕ್ ಮಾಡ್ಬೇಕು? ಓಕೆ, ಈಗ ಬೆಳಗ್ಗೆ ಕೇಳಿದ್ರು ಅವರು ಬೆಳಗ್ಗೆ ತಿಂಡಿಯಲ್ಲಿ ಏನ್ ಮಾಡ್ಬೇಕು ಅಂತ. ನಮ್ದು ಸಹಜವಾದ ಲೋಕಲ್ ಫುಡ್ ಏನ್ ನೀವು ಮನೇಲಿ ಮಾಡ್ತೀರಾ ಅದನ್ನೇ ಎನ್ಕರೇಜ್ ಮಾಡಬೇಕು. ಈಗ ಇಡ್ಲಿ ಆಗಲಿ, ದೋಸೆ ಆಗಲಿ, ಇಲ್ಲ ಫರ್ಮೆಂಟೆಡ್ ಫುಡ್ಸ್ ಅಂತ ಹೇಳ್ತೀವಿ, ಅದು ತುಂಬ ಮುಖ್ಯ ನಮ್ಮ ಗಟ್ ಮೈಕ್ರೋಬಿಯಮ್ಸಿಗೆ. ಮತ್ತು ಅವಲಕ್ಕಿ ಆಗ್ಬೋದು, ಇಲ್ಲ ಯಾವುದೇ ರೆಗ್ಯುಲರಾಗಿ ನೀವೇನು ತಿಂಡಿ ಮಾಡ್ತೀರೋ ಅದನ್ನು ಪ್ರೋತ್ಸಾಹಿಸ್ಬೇಕು ಮಕ್ಕಳಿಗೆ. ಇಷ್ಟ ಆಗಲಿಲ್ಲದ್ರೆ ಟ್ರೈ ಟು ಗಿವ್ ದೆಮ್ ಸಮ್ ಫ್ರೂಟ್ ಅಲಾಂಗ್ ವಿತ್ ಇಟ್. ಹಾಗೆ ವಿ ಹ್ಯಾವ್ ಟು ಆಲ್ಟರ್ ದ ಡಯಟ್. ಆದರೆ ಏನು ನಾವು ನಮ್ಮ ತಂದೆ ತಾಯಿಗಳು ನಮಗೇನು ಹೇಳ್ಕೊಟ್ಟಿದ್ದಾರೋ ಅದನ್ನೇ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರೋದು ಇವಾಗ. ಯಾಕಂದರೆ ಈಗ ಪಾಶ್ಚಾತ್ಯ ದೇಶದ್ದು ಕಾರ್ನ್ಫ್ಲೇಕ್ಸ್ ಬಂದಿದೆ, ಓಟ್ಸ್ ಬಂದಿದೆ, ಇಲ್ಲ ಓವರ್ ನೈಟ್ ಸೋಕ್ಡ್ ಓಟ್ಸ್ ಅಂತ ಬರ್ತಿದೆ. ಅದೆಲ್ಲ ಬೇಕಾಗಿಲ್ಲ. ನಮ್ಗೆ ಯಾವ್ದು ಫ್ರೆಶ್ ಆಗಿ ಅಮ್ಮ ಮಾಡಿಕೊಟ್ಟಿರೋ ಒಂದು ಅವಲಕ್ಕಿನೇ ಆಗಿರ್ಬೋದು, ಅದು ಎಲ್ಲನೂ ನಮ್ಮ ದೇಹಕ್ಕೆ ಆರೋಗ್ಯಕರವಾಗಿ ಫ್ರೆಶ್ ಆಗಿ ಪ್ರಿಪೇರ್ಡ್ ಆಗಿರೋದು ಆಹಾರ ಕೊಡಬೇಕು.
ಹಾಗೆ ಮಕ್ಕಳು ಡಿಮ್ಯಾಂಡ್ ಮಾಡ್ತಾರೆ. ವಾರದಲ್ಲಿ ಒಂದ್ಸರಿ ನೀವು ಅವ್ರಿಗೆ ಬೇಕಾಗಿರುವಂಥ ಆಹಾರಗಳನ್ನು ಕೊಟ್ಟು ನೀವು ಅವ್ರಿಗೆ ಹೇಳಬೇಕು. ಇದು ಕಂಡೀಷನಿಂಗ್ ಅಂತ ಹೇಳ್ತೀವಿ, ಮೆಂಟಲ್ ಕಂಡೀಷನಿಂಗ್. ಈಗ ಪುಟ್ಟ ನೀನು ಒಂದು 6 ದಿನ ನೀನು ಕರೆಕ್ಟಾಗಿ ಅಮ್ಮ ಹೇಳಿರೋ ಊಟ ಅಡುಗೆ ಎಲ್ಲ ಚೆನ್ನಾಗಿ ಊಟ ಮಾಡಿದ್ರೆ ಒಂದು ವಾರದಲ್ಲಿ ಒಂದ್ಸರಿ, ಯಾವಾಗಲೂ ಒಂದ್ಸರಿ ಒಂದು ಇನ್ಸೆಂಟಿವ್, ಅವರು ಇಷ್ಟೆಲ್ಲ ಫಾಲೋ ಮಾಡಿರೋದಕ್ಕೆ ಒಂದು ಯಾವುದೋ ಅವ್ರಿಗೆ ಇಷ್ಟ ಆಗಿರೋ ಆಹಾರ ಕೊಡ್ಬೋದು. ಹಾಗೆ ಮಾಡ್ಬೋದು. ಬೆಳಗ್ಗೆ ಹೆಚ್ಚು ಸ್ಪೈಸಿ ಇರೋದು ಬೇಡ, ಸ್ಪೈಸಿ ಹೆವಿ ಆಗಿರೋದು ಬೇಡ. ಯಾಕಂದ್ರೆ ಮಕ್ಕಳು ಸ್ಕೂಲ್ಗೆ ಹೋಗಿ ಆಕ್ಟಿವ್ ಆಗಿರ್ಬೇಕು, ಅಲ್ಲಿ ಕಲಿಬೇಕು, ಕಲಿಕೆ ಆಗ್ಬೇಕು. ಅಲ್ಲಿ ದೇ ಶುಡ್ ನಾಟ್ ಗೋ ಇನ್ ಟು ಡ್ರೌಸಿ ಮೋಡ್. ಈಗ ಹೆವಿಯಾಗಿ ಪೂರಿ ಇದೆಲ್ಲ ಯಾಕೆ ಸಂಡೇ ಮಾಡ್ತಿದ್ರು ಅಂದ್ರೆ ಸಂಡೇ ಆರಾಮಾಗಿರೋ ದಿನ. ಆವಾಗ ಪೂರಿ ದೋಸೆ ವಿಚ್ ವಾಸ್ ವೆರಿ ಹೆವಿ ಆನ್ ಡೈಜೆಸ್ಟಿವ್ ಸಿಸ್ಟಮ್ ಮಾಡ್ತಾರೆ. ಸೊ ಡೈಲಿ ಬೇಸಿಸಲ್ಲಿ ರೆಗ್ಯುಲರ್ ನಮ್ದು ಯಾವುದೇ ಇರ್ಬೋದು, ಇಡ್ಲಿ ಆಗಿರ್ಬೋದು, ಅವಲಕ್ಕಿ, ಉಪ್ಪಿಟ್ಟು, ತರಕಾರಿ ಉಪ್ಪಿಟ್ಟು, ಅದೆಲ್ಲನೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮಕ್ಕಳಿಗೆ ಆ್ಯಕ್ಟಿವ್ ಆಗಿರೋಕ್ಕೆ. ಆಮೇಲೆ ಸ್ಪ್ರೌಟ್ಸ್ ಇನ್ಕ್ಲೂಡ್ ಮಾಡ್ಬೋದು. ಸ್ಪ್ರೌಟ್ಸಿಂದ ನೀವು ಕಟ್ಲೆಟ್ಸ್ ಮಾಡ್ಬೋದು, ಬೀಟ್ರೂಟ್ ಕಟ್ಲೆಟ್ ಮಾಡ್ಬೋದು. ಹೀಗೆ ಮದರ್ಸ್ ಹ್ಯಾವ್ ಟು ಬಿಕಮ್ ಇನ್ನೋವೇಟಿವ್. ಯಾಕಂದರೆ ಅವರಿಗೆ ಅಪೀಲಿಂಗೂ ಇರಬೇಕು, ಚೆನ್ನಾಗೂ ಕಾಣಬೇಕು, ಮತ್ತು ಆಹಾರ ಪೌಷ್ಟಿಕವಾಗಿ ಇರಬೇಕು. ಸೊ ಹಾಗೆ ಮಾಡೋದ್ರಿಂದ ಮಕ್ಕಳಿಗೂ ದೇ ವಿಲ್ ನೋ ದ ವೆರೈಟೀಸ್ ಆಫ್ ಎಸ್ ಐ ಕ್ಯಾನ್ ಈಟ್ ಬೀಟ್ರೂಟ್ ಇನ್ ಡಿಫ್ರೆಂಟ್ ವೇ. ಇಲ್ಲ ನಾನು ಬೀಟ್ರೂಟ್ನ ಬರೇ ಪಲ್ಯ ಅಂತ ನೋಡಿದ್ದೆ, ಅಮ್ಮ ಕಟ್ಲೆಟಲ್ಲಿ ಮಾಡಿದ್ದಾರೆ, ಅದೊಂದು ಪ್ರೋತ್ಸಾಹ ಅವರಿಗೆ ಬೀಟ್ರೂಟ್ ತಿನ್ನಲಿಕ್ಕೆ. ಇಲ್ಲ ಪಾಲಕನ್ನ ಹೇಗೆ, ಓ ಅಮ್ಮ ಈ ಥರ ಮಾಡಿದ್ದಾರೆ ಪಾಲಕ್, ಓ ಈ ಥರನೂ ಮಾಡ್ಕೊಳ್ಬೋದು ಅನ್ನೋದು ಅವ್ರ ಮೆಮೊರಿಯಲ್ಲಿ ಉಳಿಯುತ್ತೆ ಮುಂದೆ. ಕಂಪ್ಲೀಟ್ಲಿ ದೇ ವಿಲ್ ನಾಟ್ ಶನ್ ಈಟಿಂಗ್ ಎನಿಥಿಂಗ್. ಬೇರೆ ಬೇರೆ ಥರದಿಂದ ಕೊಟ್ಟಾಗ ಹಾಗೆ ಆ ಡಬ್ಬದಲ್ಲೂ ಅಷ್ಟೇ 1 ಕಪ್ ಮಜ್ಜಿಗೆ ಕಳಿಸಿ ಮಧ್ಯಾಹ್ನಕ್ಕೆ. ಆಮೇಲೆ ಆಹಾರ ರೈಸ್ ಐಟಮ್ ಇದ್ದಾಗ ಅದಕ್ಕೆ ಜೊತೆಗೆ ಏನಾದ್ರು ಒಂದು ಸ್ವಲ್ಪ ಮಿಕ್ಸ್ಡ್ ವೆಜಿಟೇಬಲ್ಸ್ದು ಏನಾದ್ರು ಸಲಾಡ್ ಮಾಡಿಕೊಡಿ. ಹಾಗಾಗಿ ಅವರಿಗೆಲ್ಲ ಅದು ತುಂಬಾ ಹೆಲ್ಪ್ ಆಗುತ್ತೆ. ವೆರೈಟಿ ಆಫ್ ಥಿಂಗ್ಸ್ ಇದ್ದಾಗ ಬಾಕ್ಸಲ್ಲಿ ದೇ ವಿಲ್ ಎಂಜಾಯ್. ಆಮೇಲೆ ಎಜುಕೇಟ್ ಮಾಡಬೇಕು ಮಕ್ಕಳನ್ನು ಮೇನಾಗಿ. ನಾವು ಹೀಗೆಲ್ಲ ತಿಂದರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಹೋದಂಗೆ ಇದು ಒಂಥರ ಬ್ರಷ್ ಮಾಡ್ದಂಗೆ ಟೀತ್. ಎವ್ರಿ ಡೇ ವಿ ಬ್ರಷ್ ಆರ್ ಟೀತ್. ಹಾಗೇನೆ ವೈ ಇಟ್ ಈಸ್ ಇಂಪಾರ್ಟೆಂಟ್ ಟು ಬ್ರಷ್ ಆರ್ ಟೀತ್ ಅಂತ ಹೇಳ್ಕೊಡ್ತೀವಿ ಮಕ್ಕಳಿಗೆ. ಹಾಗೇನೆ ವೈ ಇಟ್ ಈಸ್ ಇಂಪಾರ್ಟೆಂಟ್ ಟು ಹ್ಯಾವ್ ಅ ಬ್ಯಾಲೆನ್ಸ್ ಡಯಟ್ ಅನ್ನೋದನ್ನು ಪ್ರತಿದಿನ ನಾವು ಅವ್ರ ಮನಸ್ಸಿಗೆ ಮೈಂಡಿಗೆ ನೆನ್ಪು ಮಾಡ್ತಾ ಇರ್ಬೇಕು. ಓಕೆ, ಪೂರ್ಣಿಮಾ ಅವರು ಕರೆ ಮಾಡಿದ್ದಾರೆ ಹಾಸನಿಂದ. ನಮಸ್ತೆ, ಓಸಕಿಗೆ ಸ್ವಾಗತ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ನಿಮ್ಮ ಪ್ರಶ್ನೆ ಕೇಳಿ. ಮೇಡಮ್, ನಮ್ಮ ಅಣ್ಣ ಮಗಳು ಇದ್ದಾಳೆ ಚಿಕ್ಕವಳು, ರಕ್ಷಾ ಅಂತ. ಮೇಡಮ್, ಅವಳು ಹುಟ್ಟಿದ ಸಣ್ಣ ಇದ್ಲು, ಊಟ ಎಲ್ಲ ತಿಂತಾಳೆ ಚೆನ್ನಾಗಿ, ಆದ್ರೆ ದಪ್ಪನೇ ಆಗ್ತಾ ಇಲ್ಲ ಮೇಡಮ್. ಓಕೆ, ಎಷ್ಟು ವರ್ಷ? 8 ತುಂಬಿ 9 ಇದೆ. ಹೈಟ್ ಆಗ್ತಾ ಇಲ್ಲ, ದಪ್ಪನೂ ಆಗ್ತಾ ಇಲ್ಲ. ಇನ್ನ ದಿನಕ್ಕೆ ಚೆನ್ನಾಗಿ ಊಟ ಎಲ್ಲ ಚೆನ್ನಾಗಿ ತಿಂತಾಳೆ, ಆದ್ರೆ ಯಾಕೆ ದಪ್ಪ ಆಗ್ತಾ ಇಲ್ಲ ಅಂತಾನೆ ಗೊತ್ತಾಗ್ತಾ ಇಲ್ಲ ಮೇಡಮ್. ಓಕೆ ಓಕೆ ಓಕೆ, ಅದಕ್ಕೋಸ್ಕರ ಡಾಕ್ಟರ್ ಹತ್ರ ಕೇಳೋಣ ಅಂತ ಮಾಡಿ. ಓಕೆ ಓಕೆ, ಹಾಸನ್ನಿಂದ ಮಾಡಿದ್ದಾರೆ. ಓಕೆ, ಪೂರ್ಣಿಮಾ ಅವರೇ ನಮಸ್ಕಾರ. ನಮಸ್ಕಾರ. ಅದೇ ಈಗ ಕೆಲವೊಂದರಲ್ಲಿ ಏನಾಗುತ್ತೆ ಅಂದರೆ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಅಂತ ಹೇಳ್ತೀವಿ. ನೀವು ಅವ್ರ ಅಪ್ಪ ಅಮ್ಮ ಹೇಗಿದ್ರು, ಅವ್ರು ಚಿಕ್ಕವರಿದ್ದಾಗ ಹೇಗಿದ್ರು, ಇಲ್ಲ ಎಲ್ಲರೂ ದಪ್ಪನೇ ಆಗಬೇಕು ಅಂತೇನಿಲ್ಲ ತಿಂದ ತಕ್ಷಣ. ಸೊ ಕೆಲವೊಬ್ರದ್ದು ಜೀರ್ಣಕ್ರಿಯೆ ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಅವರು ಹೆಲ್ತಿಯಾಗಿದ್ದರೆ ಮಗು ಆಟ ಆಡ್ಕೊಂಡು ಎಲ್ಲ ಕಾಗ್ನೇಟಿವ್ ಸೆನ್ಸು, ಆಮೇಲೆ ಓದೋದು, ಮೆಮೊರಿ ಎಲ್ಲ ಚೆನ್ನಾಗಿದ್ರೆ ಜಾಸ್ತಿ ಏನು ಯೋಚನೆ ಮಾಡಬೇಕಾಗಿಲ್ಲ. ಬೆಳವಣಿಗೆ ಆಗ್ತಾ ಆಗ್ತಾ ಹಾರ್ಮೋನಲ್ ಚೇಂಜಸ್ ಆಗ್ತಾ ಆಗ್ತಾ ಮಕ್ಕಳು ಗೇನ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಕರೆಕ್ಟಾಗಿ ಪೌಷ್ಟಿಕ ಆಹಾರ ಕೊಟ್ಟಷ್ಟು ಒಳ್ಳೆಯದು. ಮಗು ಆ್ಯಕ್ಟಿವ್ ಆಗಿದೆ ಅಂದರೆ ಏನು ಯೋಚನೆ ಮಾಡಬೇಕಾಗಿಲ್ಲ. ವೇಟ್ ಲೆಕ್ಕದಲ್ಲಿ ನೀವು ಕೆಲವೊಂದು ಡ್ರೈ ಫ್ರೂಟ್ಸ್ ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಇಲ್ಲ ಅವರಿಗೆ ಊಟದಕ್ಕಿಂತ ಮೊದಲು ಒಂದು 2 ಸ್ಪೂನು ಜೀರಾ ವಾಟರ್ ಅಂತ ಹೇಳ್ತೀವಿ, ಜೀರಾ ಕುದಿಸ್ಬಿಟ್ಟು ಆ ವಾಟರ್ ಕೊಟ್ಟಾಗ ನಮ್ಮ ಡೈಜೆಷನ್ ಇನ್ನೂ ಚೆನ್ನಾಗಿ ಹೆಚ್ಚುತ್ತೆ. ಆಮೇಲೆ ಅವರಿಗೆ ಎಲ್ಲ ನ್ಯೂಟ್ರಿಟಿವ್ ವ್ಯಾಲ್ಯೂ ಎಲ್ಲನೂ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ಸೊ ಜಠರಾಗ್ನಿನ ಸ್ಟಿಮ್ಯುಲೇಟ್ ಮಾಡೋಕ್ಕೆ ಈ ಜೀರಾ ವಾಟರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಡುವೆ ಒಂದು 2 ಸ್ಪೂನ್ ಜೀರಾ ವಾಟರ್ ಕೊಟ್ಟರು ಅವರಿಗೆ ಪಚನ ಶಕ್ತಿ ಹೆಚ್ಚಾಗಿ ವೇಟಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು ಡೇಟ್ಸ್ ಇಲ್ಲ ಹಲಸಿನಣ್ಣು ಇಲ್ಲ ಸೀತಾಫಲ, ಆಮೇಲೆ ಚಿಕ್ಕು, ಆ ಥರ ಫ್ರೂಟ್ಸ್ನೆಲ್ಲ ನಾವು ಇನ್ಕ್ಲೂಡ್ ಮಾಡಿದಾಗ ದೀಸ್ ಆರ್ ಆಲ್ ವೇಟ್ ಇಂಪ್ರೂವಿಂಗ್ ಫ್ರೂಟ್ಸ್ ಅಂತ ಹೇಳ್ತೀವಿ. ಎಲ್ಲ ನ್ಯಾಚುರಲ್ ಆಗೇ ಬರುತ್ತೆ, ಫೈಬರು ಇರುತ್ತೆ ಜೊತೆಗೆ, ಮತ್ತು ಬಾಡಿಗೆ ಬ್ಲಡ್ ಕಂಟೆಂಟು ಮತ್ತು ನಮ್ಮ ದೇಹದ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗೋ ಎಲ್ಲ ಅನ್ನಾಂಗಗಳು ಪೂರೈಕೆ ಆಗುತ್ತೆ. ಓಕೆ, ಹಾಸನಿಂದ ಇನ್ನೊಬ್ರು ಕರೆ ಮಾಡಿದ್ದಾರೆ, ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ, ಓಸಕಿಗೆ ಸ್ವಾಗತ. ಬಸವೇಗೌಡ ಅವರ ಕೇಳಿಸ್ತಿದ್ಯಾ? ನಮಸ್ತೆ, ಓಸಕಿಗೆ ಸ್ವಾಗತ. ನಿಮ್ಮ ಪ್ರಶ್ನೆ ಕೇಳಿ. ಮೇಡಮ್, ನಾವು ಒಂದು 95 kg ಇದ್ದೀವಿ. ನಮಸ್ತೆ ಮೇಡಮ್.
ನಮಸ್ತೆ. 95 ಕೆಜಿ ಇದ್ದೀವಿ. ಊಟ ಬೆಳಗ್ಗೆ ನಾವು ನೀರು ಕುಡಿಬಹುದು, ನೀರು ಕುಡಿದು ಊಟ ಮಾಡಬಹುದಾ? ಕಡಿಮೆ ಊಟ ಮಾಡೋದಕ್ಕೆ ಜಾಸ್ತಿ ಊಟ ಆಗುತ್ತೆ, ಮಾಡೋದಂಗೆ ಆಗೋದಿಲ್ಲ, ಊಟ ಜಾಸ್ತಿ ಆಗುತ್ತೆ. ನಿಮ್ಮ ಮಾತು ಸ್ಪಷ್ಟವಾಗಿ ಕೇಳಿಸ್ತಿಲ್ಲ, ಕಟ್ ಕಟ್ ಆಗ್ತಾ ಇದೆ. ಮೇಡಮ್ ನೋಡಿ ಕಷ್ಟಕ್ಕೆ. ಹಲೋ ಮೇಡಮ್ ನಮಸ್ತೆ. ಹಾ, ಈಗ ನಾವು ನಿಯರ್ಲಿ 95 ಕೆಜಿ ಇದ್ದೀವಿ. ಓಕೆ. ಈಗ ನಾವು ಊಟ ಮಾಡ್ತೀವಿ ಅಂತಂದ್ರೆ ಜಾಸ್ತಿ ಫುಡ್ ತಗೊಂಡಿರ್ತೀವಿ ಇಂಟೇಕ್. ಓಕೆ ಓಕೆ. ಈಗ ನಾವು ಮೊದಲೇ ನೀರ್ ಕುಡಿದು ಅಂತಂದ್ರೆ ಊಟ ಮಾಡಿದ್ರೆ ಕಡಿಮೆ ಊಟ ತಗೋಬಹುದು, ಅದರಿಂದ ಏನ್ ತೊಂದರೆ ಆಗುತ್ತಾ ಅಥವಾ ಮಾಡ್ಬೋದಾ ಹಾಗೆ? ಓಕೆ, ಊಟಕ್ಕಿಂತ ಮೊದಲು ನೀರು ಕುಡಿದ್ರೆ ಯಾವುದೇ ವಯೋಮಾನದವರು, ಸೊ ಆಗ ಹಸಿವು ಸ್ವಲ್ಪ ಇದಾಗತ್ತೆ. ಕಡಿಮೆ ಆಹಾರ ತಗೊಂಡ್ರೆ ಆಗ ಸ್ಥೂಲಕಾಯನೂ ಬರಲ್ಲ, ಒಬೆಸಿಟಿನೂ ಇರಲ್ಲ. ಸೊ ಹಾಗೇನಾದ್ರೂ ದೇಹ ವರ್ಕ್ ಆಗುತ್ತಾ? ಊಟದ ಮೊದಲು ತಕ್ಷಣ ಕುಡಿದು ಊಟ, ನೀರು ಕುಡಿದು ಊಟ ಮಾಡೋದು ತಪ್ಪು. ಅದು ಮೊದಲನೇದಾಗಿ. ನೀವು ಏನೇ ಆಹಾರ ಮೈಂಡ್ ಕಂಡೀಷನಿಂಗ್ ಮಾಡ್ಕೋಬೇಕು. ಈಗ ಇಷ್ಟೇ ಪೋರ್ಷನ್ ನಾವು ತೊಗೊಳ್ತೀವಿ ಅಂತ ನೀವು ಮೊದಲೇ ಡಿಸೈಡ್ ಮಾಡ್ಕೊಳ್ಬೇಕು. ಇದು ಹೇಗೆ ಅಂದರೆ ಗಟ್ ಆ್ಯಂಡ್ ಬ್ರೈನ್ ಆಕ್ಸಿಸ್ ಏನಿದೆ ಅಲ್ಲ, ಇದೆರಡು ಒಂದಕ್ಕೊಂದು ಸಂಬಂಧಿತವಾಗಿದೆ. ನೀವೀಗ ಸೆಟೈಟಿ ಸೆಂಟರ್ ಅಂತ ಹೇಳ್ತೀವಿ ಮೈಂಡಲ್ಲಿ. ಒಂದು ಏನೇ ಆಹಾರ ನಾವು ಸೇವಿಸಿದಾಗ ಇದು ನಂಗೆ ಸಾಕಪ್ಪ, ಚಿಕ್ಕ ಪ್ಲೇಟ್ ತೊಗೊಳ್ಬೇಕು, ಆದಷ್ಟು ಫಿಲ್ಲಿಂಗ್ ಸರ್ವಿಂಗ್ಸ್ ಅಂತ ಹೇಳ್ತೀವಿ ನಾವು. ಅದು ನಮ್ಮ ವಿಜುವಲ್ ಇದಕ್ಕೂ ಹೆಲ್ಪ್ ಆಗುತ್ತೆ. ಓ, ನಾನು ತಟ್ಟೆ ತುಂಬ ಊಟ ಮಾಡ್ತಾ ಇದ್ದೀನಿ ಅಂತ. ಹಾಗೆ ಪೋರ್ಷನ್ ಕಂಟ್ರೋಲನ್ನು ಮಾಡಬೇಕಾಗತ್ತೆ. ಈಗ ದೊಡ್ಡವರಾದಲ್ಲಿ ಸೊ ಈಗ ಇಷ್ಟೇ ರೈಸು ಇಲ್ಲ 2 ಚಪಾತಿ ಅಂತ ನೀವು ಲಿಮಿಟ್ ಮಾಡ್ಕೊಳ್ಬೇಕು. ಅವಾಗ ಏನಾಗುತ್ತೆ, ನಿಮ್ಮ ಮೆಂಟಲ್ ಕಂಡೀಷನಿಂಗಿಂದ ನೀವು ಸ್ಲೋಲಿ ಒಂದು 3 months ಇದನ್ನು ನಿಮಗೆ ಕಷ್ಟ ಆಗ್ಬೋದು. ಆದರೆ ನಿಧಾನಕ್ಕೆ ಬರ್ತಾ 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 6-7 ತಿಂಗಳಾದಮೇಲೆ ನಿಮಗೆ ಅದು ಸೆಟ್ ಆಗುತ್ತೆ ಮೈಂಡಲ್ಲಿ. ಓ, 2 ಚಪಾತಿ ಇಲ್ಲ 2 ದೋಸೆ ತಿಂತೀನಿ, ಇಲ್ಲ ನಾನು ಒಂದು 4 ಇಡ್ಲಿ ತಿಂತೀನಿ. ಹಾಗೆ ಮಾಡಿದಾಗ ನಿಮ್ಮ ವೇಟು ಕಡಿಮೆ ಆಗ್ತಾ ಬರುತ್ತೆ. ಮತ್ತು ನಿಮ್ಮ ನಿಯಂತ್ರಣ ನಿಮ್ಮ ಮೇಲೆ, ನಿಮ್ಮ ಆಹಾರ ವಿಲ್ ಪವರ್ ಅದು ಹೆಚ್ಚಿಸ್ತಾ ಹೋಗುತ್ತೆ. ಅವಾಗ ಏನಾಗುತ್ತೆ, ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರೋಕ್ಕೆ ಶುರು ಆಗುತ್ತೆ. ಓ, ನಾವು ಇಷ್ಟು ನಾನು ಮಾಡೋಕ್ಕಾಗುತ್ತೆ ಅಂದರೆ ನಾವು ಐ ಕ್ಯಾನ್ ಪುಷ್ ಮೈ ಸೆಲ್ಫ್ ಟು ದ ನೆಕ್ಸ್ಟ್ ಲೆವೆಲ್. ಇಲ್ಲ ನಾನು ಇನ್ನೊಂದು ಸ್ವಲ್ಪ ಕಡಿಮೆ ಮಾಡ್ಬೋದು. ಇಲ್ಲ ರಾತ್ರಿ ಆಹಾರವನ್ನು ಬಿಟ್ಬಿಟ್ಟು ನೀವು ಅಲ್ಲಿ ಫ್ರೂಟ್ಸ್ ತೊಗೊಳ್ಬೋದು. ಹಾಗೆ ಮೈಂಡ್ ಕಂಟ್ರೋಲ್ ಮಾಡ್ತಾ ಹೋಗ್ತಾ ಇದ್ದಂಗೆ ನಿಮಗೆ ತೂಕನೂ ಕಡಿಮೆ ಆಗುತ್ತೆ ಮತ್ತು ಆದಷ್ಟು ನಿಮ್ಮ ಹೆಲ್ತ್ ಮೇಂಟೈನ್ ಆಗಿರುತ್ತೆ. ಓಕೆ, ಅಂದ್ರೆ ಇನ್ನೊಂದು ತಿಳ್ಕೊಂಡ್ವಿ, ಒಂದು ಸೆಟೈಟಿ ಸೆಂಟರ್ ಅಂತ ಇರುತ್ತೆ. ಅಂದ್ರೆ ಇದು ಶ್ರೀಸಾಮಾನ್ಯರಿಗೆ ಅರ್ಥ ಮಾಡಿಸ್ಬೇಕಂದ್ರೆ ಒಂದು ಸಂತೃಪ್ತಿ, ನಾವೇನೇ ಆಹಾರವನ್ನ ತಿಂದಾಗ ಹೊಟ್ಟೆ ತುಂಬತಪ್ಪ ಅನ್ನುವಂತ ಒಂದು ಸಂತೃಪ್ತಿ ಬರುತ್ತಲ್ಲ, ಆ ಸೆಟೈಟಿ ಸೆಂಟರ್ ಅಲ್ಲಿ ಪ್ರಾಬ್ಲಮ್ ಆಗಿದ್ರೆ ಅವ್ರಿಗೆ ಇನ್ನಷ್ಟು ಕ್ರೇವಿಂಗ್ಸ್ ಹೆಚ್ಚಿರುತ್ತೆ ಪ್ರಾಯಶಃ. ಹೌದು. ಸೊ ಪಿಷ್ಟ ಆಹಾರಗಳನ್ನ ಜಾಸ್ತಿ ಅವರು ತಿನ್ಲಿಕ್ಕೆ ಇಷ್ಟಪಡ್ತಾರೆ. ಹೌದು ಹೌದು, ಅಲ್ಲಿ ತೊಂದರೆ ಆಗುತ್ತೆ. ಸೆಟೈಟಿ ಸೆಂಟರ್ಗೆ ಡಿಸಿಪ್ಲಿನ್ ಅನ್ನೋ ಒಂದು ಬಟನ್ ರೀಸೆಟ್ ಮಾಡ್ಕೊಂಡು. ಕರೆಕ್ಟ್, ಹೌದು. ಡಿಸಿಪ್ಲಿನ್ ಅನ್ನೋ ಬಟನ್ನ ರೀಸೆಟ್ ಮಾಡ್ಕೊಂಡಾಗ ಆ ಆಹಾರಗಳನ್ನು ಕರೆಕ್ಟಾಗಿ ತೊಗೊಂಡಾಗ ನಿಮ್ಮ ತೂಕನೂ ಕಡಿಮೆ ಆಗ್ತಾ ಹೋಗುತ್ತೆ. ಪ್ಲಸ್ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಎಸ್, ನನಗೊಂದು 2 kg ಕಡಿಮೆ ಆಗಿದೆ, ಇನ್ನೊಂದು 2 kg ಕಡಿಮೆ ಆಗುತ್ತೆ, ನಾನು ಇದನ್ನೇ ಫಾಲೋ ಮಾಡ್ತಾ ಹೋದಂಗೆ. ಸೊ ಒಂದು 6 ರಿಂದ 8 ತಿಂಗಳಾದ್ರೂ ಇದು ತಗೊಳುತ್ತೆ, ಅಷ್ಟು ಸುಲಭ ಅಲ್ಲ. ಹೌದು, ರೀಸೆಟ್ ಆಗ್ಲಿಕ್ಕೆ. ಸೊ ಸೆಟೈಟಿ ಸೆಂಟರ್ ರೀಸೆಟ್ ಆಗ್ಲಿಕ್ಕೂ ಮತ್ತೆ ನಮ್ಮ ಕ್ಲಾರಿಟಿ ಬರ್ಲಿಕ್ಕೂ ಇದು ತುಂಬಾ ಮುಖ್ಯ. ಓಕೆ, ಇನ್ನೊಂದು ಎಲ್ಲರೂ ಕೇಳಿ ಬಯಸೋದು ತಮ್ಮಲ್ಲಿ ಅಂದ್ರೆ ಡಿಟಾಕ್ಸ್ ಅಂದ್ರೆ ಏನು, ಇದನ್ನ ಹೇಗೆ ದೇಹವನ್ನ ನಾವು ಡಿಟಾಕ್ಸ್ ಮಾಡಬಹುದು, ಏನೆಲ್ಲ ಆಹಾರಗಳು ಇದಕ್ಕೆ ಸಹಾಯಕಾರಿಯಾಗುತ್ತೆ, ಇದಕ್ಕೆ ಎಷ್ಟು ಸಮಯ ಬೇಕು, ಈ ಒಂದು ರೀಸೆಟ್ ಮಾಡ್ಕೊಳ್ಳಿಕ್ಕೆ ಎಷ್ಟು ಸಮಯ ತಗೊಳತ್ತೆ ಅಂತ ತಿಳ್ಕೋಬೇಕು. ಅದಕ್ಕೂ ಮುಂಚೆ ಒಬ್ರು ಕಾಲರ್ ಇದ್ದಾರೆ. ನಮಸ್ತೆ, ಓಸಕಿಗೆ ಸ್ವಾಗತ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ, ಬಿಡದಿಯಿಂದ ನಮಸ್ತೆ ಸರ್, ಧನ್ಯವಾದಗಳು. ಮಕ್ಕಳ ಆರೋಗ್ಯದ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಧನ್ಯವಾದ. ಕೆಲವು ಮಕ್ಕಳು ಸಣ್ಣಗಿರ್ತಾರೆ, ಕೆಲವು ಮಕ್ಕಳು ದಪ್ಪಗಿರ್ತಾರೆ. ಅವ್ರಿಗೆ ಆಹಾರ ಪದ್ಧತಿ ಏನು, ಅದು ಮಕ್ಕಳು ಸಣ್ಣ ಮಕ್ಳಿಗೆ ಯಾವ ರೀತಿ ಆಹಾರ ಕೊಡ್ಬೇಕು, ಮತ್ತೆ ದಪ್ಪಕ್ಕಿರೋರಿಗೆ ಯಾವ ರೀತಿ ಆಹಾರ ಕೊಡ್ಬೇಕು, ಮತ್ತೆ ಕೆಲವು ಮಕ್ಕಳು ಚಟುವಟಿಕೆಯಿಂದ ಇರೋದಿಲ್ಲ, ತುಂಬಾ ಸಪ್ಪೆಯಿಂದ ಇರ್ತಾರೆ, ಅವ್ರಿಗೆ ಯಾವ್ದಾದ್ರು ಆಹಾರಗಳು ಇದೆಯಾ, ಅದಕ್ಕೇನಾದ್ರೂ ಒಂದು ವ್ಯವಸ್ಥೆ ಇದೆಯಾ, ಅದ್ರ ಬಗ್ಗೆ ಕೇಳ್ಬೇಕಾಯ್ತು. ಓಕೆ, ಈಗ ಚಟುವಟಿಕೆ ಬಗ್ಗೆ ನಾವು ಹೇಳಬೇಕು ಅಂದಾಗ ಮಕ್ಕಳು ಚಟುವಟಿಕೆಯಿಂದ ಯಾಕಿಲ್ಲ ಅಂತ ಫಸ್ಟ್ ಹುಡುಕ್ಬೇಕಾಗತ್ತೆ. ಯಾಕಂದರೆ ನಾವು ಮಲಬದ್ಧತೆ ಇರ್ಬೋದು, ಇಲ್ಲ ಜೀರ್ಣಶಕ್ತಿ ಕಡಿಮೆ ಇರ್ಬೋದು, ಇಲ್ಲ ಜೀರ್ಣಕ್ರಿಯೆ ಸರಿಯಾಗಿ ಆಗ್ತಾ ಇರದೇ ಇರ್ಬೋದು, ಆಮೇಲೆ ನಿದ್ದೆ ಸರಿ ಇಲ್ಲದೆ ಇರ್ಬೋದು, ಆಹಾರ ಕರೆಕ್ಟ್ ಟೈಮಿಗೆ ತಿಂತಾ ಇಲ್ಲದೆ ಇರ್ಬೋದು, ನೀರು ಸರಿಯಾಗಿ ಕುಡಿತಾ ಇಲ್ಲದೆ ಇರ್ಬೋದು. ಸೊ ಇದೆಲ್ಲ ಕಾರಣಗಳಿಂದ ನಾವು ಅದನ್ನು ನೀವು ಕಂಡು ಹಿಡ್ಕೋಬೇಕಾಗತ್ತೆ ಪೋಷಕರಾಗಿ. ಹೇಗೆ ನನ್ನ ಮಗು ಎಷ್ಟು ನೀರು ಕುಡಿತಾ ಇದೆ ಅನ್ನೋದನ್ನು ಗೊತ್ತಾಗಬೇಕು.
ದಿನದಲ್ಲಿ 2 ಲೀಟ್ರ ಇಲ್ಲ 1.5 ಲೀಟರ್ ಕುಡಿತಾ ಇದ್ದಾರೋ, ಏನು ನೀರೇ ಕುಡ್ದಿಲ್ಲ ಅಂತ ಕೆಲವೊಂದು ವಾಪಸ್ ಹಾಗೆ ಸ್ಕೂಲಲ್ಲಿ ತಗೊಂಡ್ ಬರ್ತಾರೆ. ಪೇರೆಂಟ್ಸ್ ಹೇಳ್ತಾ ಇರ್ತಾರೆ ನೀರೇ ಈಗ ಕೆಲವೊಂದು ಸ್ಕೂಲ್ಸಲ್ಲಿ ಎಲ್ಲ ವಾಟರ್ ಬೆಲ್ ಅಂತ ಮಾಡಿದ್ದಾರೆ. ಅದು ನೆನೆಸ್ಲಿಕ್ಕೆ ಮಕ್ಕಳಿಗೆ ಇವಾಗ ನೀವು ನೀರು ಕುಡಿಲೇಬೇಕು ಅನ್ನೋದು ಒಂದು ಹಂಗಾಗ್ಬಿಟ್ಟಿದೆ. ಸೊ ಆದಷ್ಟು ನಮ್ಮ ಏನು ಮಕ್ಕಳಿಗೆ ನಾವು ಹೇಳ್ಕೊಡ್ತೀವಿ ಆಮೇಲೆ ಅವರಿಗೆ ತಿಳಿಸ್ಕೊಡ್ತೀವಲ್ಲ, ಸ್ಕೂಲಲ್ಲಿ ಇದ್ದಾಗಲೂ ಸ್ವಲ್ಪ ನೀರು ಕುಡಿತಾ ಇರಬೇಕು, ಸರಿಯಾಗಿ ಚಟುವಟಿಕೆಯಿಂದ ಇರಬೇಕಾದಾಗ ನೀರಿನ ಅಂಶ ಬಹಳ ಮುಖ್ಯ. ಈ ನಮ್ಮ ಇಂಟೆಸ್ಟೈನಲ್ಲಿ ಲಾರ್ಜ್ ಇಂಟೆಸ್ಟೈನಲ್ಲಿ ಅಬ್ಸಾರ್ಬ್ ಆಗೋದೇ ವಾಟರ್, ಸ್ಮಾಲ್ ಇಂಟೆಸ್ಟೈನಲ್ಲೆಲ್ಲ ನ್ಯೂಟ್ರಿಯೆಂಟ್ಸು. ಲಾರ್ಜ್ ಇಂಟೆಸ್ಟೈನ್ ಮೇಜರ್ಲಿ ನಮ್ಮ ನೀರಿನ ಅಂಶ ನಮ್ಮ ಆಹಾರದಲ್ಲಿ ದೊಡ್ಡ ಏನಿದೆ ಕರಳಿಗೆ ಅದೇ ಹೌದು. ಮುಖ್ಯ. ಆಮೇಲೆ ನೀರು, ಈಗ ನಮ್ಮ ರಕ್ತ ಎಷ್ಟಿದೆ 5 ಲೀಟರ್ ಇದೆ, ಅದಕ್ಕೆ ನಾವು pH ಬ್ಯಾಲೆನ್ಸನ್ನ ನಾವು ಆಲ್ಕಲೈನ್ ಆಗಿ ಇಟ್ಕೋಬೇಕು. ಆಲ್ಕಲೈನ್ ಅಂದರೆ ನೀರಿನ ಅಂಶ ಜಾಸ್ತಿ ಇರಬೇಕು. ರಕ್ತ ಎಲ್ಲ ಕಡೆ ಹರಿಯೋಕ್ಕೆ ನಮ್ಮ ನೀರಿನ ಅಂಶ ಭಾಳ ಮುಖ್ಯ. ಅದಾಯಿತು. ಆಮೇಲೆ ನೀವು ಏನು ಆಕ್ಟಿವ್ ಆಗಿ ಇರಬೇಕು ಅನ್ನೋ ಮಕ್ಕಳಿಗೆ ಅವ್ರದ್ದು ಮೋಷನ್ಸ್ ಡೈಲಿ ಪಾಸ್ ಆಗ್ತಾ ಇದೆನೋ ಇಲ್ಲೋ ಅನ್ನೋದು ನೀವು ಚೆಕ್ ಮಾಡಬೇಕು. ಸೊ ಅದು ಮೇನ್ ಇಂಡಿಕೇಟರ್. ಅದಕ್ಕೆ ಹೌದು, ಅದು ಮೇನ್ ಇಂಡಿಕೇಟರ್. ಕರುಳಿನ ಆರೋಗ್ಯಕ್ಕೆ ಕಾನ್ಸ್ಟಿಪೇಟ್ ಆಗಿದೆಯಾ, ಮಲಬದ್ಧತೆ ಇದೆಯಾ, ಎಸ್, ಅದು ಇಂಪಾರ್ಟೆಂಟ್. ಪ್ಲಸ್ ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಈಗ ತರಕಾರಿಗಳು, ಈಗ ಸೊಪ್ಪಿನ ತರಕಾರಿಗಳು ಡೈಲಿ ಒಂದು ಸೊಪ್ಪಿನ ತರಕಾರಿ ಇರಬೇಕು ಅವ್ರ ಊಟದಲ್ಲಿ. ಮಧ್ಯಾಹ್ನ ಆಗಲಿ ಇಲ್ಲ ಬೆಳಗ್ಗೆ ಆಗಲಿ ಒಂದು ಯಾವುದೋ, ಈಗ ಪುಲಾವಲ್ಲಿ ನೀವು ಸೊಪ್ಪು ಹಾಕಿ ಪುಲಾವ್ ಮಾಡ್ಬೋದು. ಸೊ ಅಲ್ಲಿ ಮಕ್ಕಳು ಪುಲಾವ್ ಜೊತೆಗೆ ಸೊಪ್ಪು ತಿನ್ನಂಗೆ ಆಗುತ್ತೆ. ಹೌದು, ಮೆಂತ್ಯ ಸೊಪ್ಪಿನ ಪುಲಾವು, ದಂಡು ಸೊಪ್ಪಿನ ಪುಲಾವು ಎಷ್ಟು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಸೊ ಹಾಗಾಗಿ ಆ ಥರದ್ದೆಲ್ಲ ಮಾಡಿದಾಗ ಅವ್ರಿಗೆ ಗೊತ್ತಿಲ್ದಂಗ್ಲೇ ಅವರು ಸೊಪ್ಪಿನ ಅಂಶನೂ ತಗೊಳ್ತಾ ಇರ್ತಾರೆ. ಸೊ ಫೈಬರ್ ಕಂಟೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗೆ ಎಲ್ಲ ಗಟ್ ರೀಸೆಟ್ ಆದಾಗ ಏನಾಗುತ್ತೆ, ಮಕ್ಕಳ ಬೆಳವಣಿಗೆ ಚೆನ್ನಾಗಿ ಆಗ್ತಾ ಹೋಗುತ್ತೆ. ವೇಟ್ ಆಗಲಿ, ಅವ್ರದ್ದು ಕ್ಲಾರಿಟಿ, ಅವ್ರದ್ದು ಮೆಮೊರಿ ಪವರ್ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅಂದ್ರೆ ಮುಖ್ಯವಾಗಿ ಬೆಳೆಯೋ ಮಕ್ಕಳಿಗೆ ಆ ಒಂದು ಇಂಟ್ಯೂಟಿವ್ ಎಬಿಲಿಟಿ, ಅಂದ್ರೆ ಒಂದು ಗಟ್ ಫೀಲಿಂಗ್ ಅಂತ ಹೇಳ್ತೀವಲ್ಲ, ನಾನು ಇದು ತಗೊಂಡ್ರೆ ಒಳ್ಳೇದು, ಇದು ತಗೋಬಾರ್ದು, ಆ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಅನಲೈಸ್ ಮಾಡ್ಲಿಕ್ಕೆ ಉತ್ತಮ ಆಹಾರನೇ ಅದಕ್ಕೆ ಮೂಲ. ಹೌದು, ಆಹಾರವೇ ಮೂಲ. ಫುಡ್ ಫಾರ್ ಥಾಟ್ಸ್ ಅಂತ ಹೇಳ್ತೀವಿ. ನೀವು ಏನೇ ಫುಡ್, ಯಾವುದೇ ಥರ ಫುಡ್ ಕೊಟ್ಟರು ಅದು ಇಟ್ ವಿಲ್ ಗೋ ಆ್ಯಂಡ್ ರೀಚ್ ಟು ಯುವರ್ ಬ್ರೈನ್. ಸೊ ಅದು ಬಹಳ ಮುಖ್ಯ. ಸೊ ನಾವು ಯಾವಾಗ ಫುಡ್ ಫಾರ್ ಥಾಟ್ ಅಂತ ಹೇಳ್ತೀವಲ್ಲ, ಅದು ಕರೆಕ್ಟಾಗಿ ಆಹಾರಗಳು ತೊಗೊಂಡಾಗ್ಲೇ ಮೆಂಟಲ್ ಎಬಿಲಿಟಿನೂ ಹೆಚ್ಚಿಸುತ್ತೆ. ಓಕೆ, ಒಂದೆರಡು ಟಿಪ್ಸ್ ವೀರಭದ್ರಯ್ಯ ಅವ್ರಿಗೆ ಕೊಡಬೇಕು ಅಂದ್ರೆ, ಚಿಕ್ಕ ಮಕ್ಕಳಿಗೆ ಅಂದ್ರೆ ಬಿಫೋರ್ ಟೀನ್ಸ್ ಅವ್ರಿಗೆ ಏನು ಕೊಡಬಹುದು? ಶುಷ್ಕ ಫಲಗಳಿರ್ಬೋದು, ಡ್ರೈ ಫ್ರೂಟ್ಸ್ ಇರ್ಬೋದು. ಡ್ರೈ ಫ್ರೂಟ್ಸ್ ಸೋಕ್ ಮಾಡಿ ಕೊಟ್ಟಷ್ಟು ಒಳ್ಳೇದು. ಯಾಕಂದ್ರೆ ಡ್ರೈ ಫ್ರೂಟ್ಸ್ ಸೋಕ್ ಆದಾಗ ಅದರದ್ದು ಕೆಮಿಕಲ್ ನೇಚರ್ಸ್ ಚೇಂಜ್ ಆಗುತ್ತೆ, ಆದಷ್ಟು ಗಟ್ಟಿಗೆ ಒಳ್ಳೇದು ಅದು. ಸೊ ಓವರ್ ನೈಟ್ ಸೋಕ್ ಮಾಡಿಬಿಟ್ಟು ಬೆಳಗ್ಗೆ ಎಂಟಿ ಸ್ಟಮಕಲ್ಲಿ ಬಾದಾಮ್ ಕೊಡೋದಾಗಲಿ, ಇಲ್ಲ ನಮ್ಮ ಒಣ ದ್ರಾಕ್ಷಿ ಆಗಲಿ, ಇಲ್ಲ ಡೇಟ್ಸ್ ಆಗಲಿ, ಅದೆಲ್ಲನೂ ಫಸ್ಟ್ ಗಟ್ಟಿಗೆ ಹೋಗುತ್ತೆ ಎಂಟಿ ಸ್ಟಮಕಲ್ಲಿ ತೊಗೊಂಡಾಗ. ಸೊ ಅದೇನಾಗುತ್ತೆ ಅಂದರೆ ಒಂದು ಬೇಸ್ ಫಾರ್ಮ್ ಆಗುತ್ತೆ ನಮ್ಮ ಇಂಟೆಸ್ಟೈನ್ಸಲ್ಲಿ, ಕರಳಿನಲ್ಲಿ. ಆವಾಗ ಆ ಬೇಸ್ ಫಾರ್ಮ್ ಆದಾಗ ಬೇರೆ ಯಾವುದೇ ಆಹಾರ ಕೊಟ್ಟಾಗ್ಲೂ ಅದರದ್ದು ಅಬ್ಸಾರ್ಪ್ಷನ್ ಲೆವೆಲ್ ಚೆನ್ನಾಗಾಗುತ್ತೆ. ಏನೇ ತಿಂದ್ರು ಬೇಸ್ ಫಾರ್ಮೇಷನ್ ಆಗುತ್ತೆ. ಈ ಫೈಬರ್ ಕಂಟೆಂಟು, ಬಾದಾಮು ಇಲ್ಲ ಡೇಟ್ಸ್ ಹೋದಾಗ ಇಟ್ ವಿಲ್ ಡೆಫಿನೆಟ್ಲಿ ಕ್ರಿಯೇಟ್ ಅ ಗುಡ್ ಬೆಡ್ ಫಾರ್ ದ ಅದರ್ ಫುಡ್ ಟು ಬಿ ಅಬ್ಸಾರ್ಬ್ಡ್. ಓಕೆ, ಒಂದು ಒಳ್ಳೆ ಮ್ಯಾಟ್ರಿಕ್ಸ್ ಆಗುತ್ತೆ, ಒಂದು ಸಬ್ಸ್ಟ್ರಾಟಮ್ ಚೆನ್ನಾಗುತ್ತೆ ಅಂತ ತಿಳಿಸ್ತಿದ್ರಿ. ಇನ್ನೊಬ್ರು ಕಾಲರ್ ಇದ್ದಾರೆ ನಮ್ಮೊಂದಿಗೆ, ಅದಾದ್ಮೇಲೆ ಡಿಟಾಕ್ಸ್ ಆಹಾರಗಳ ಕುರಿತಾಗಿ ತಿಳ್ಕೊಳ್ಳೋಣ. ನಮಸ್ತೆ, ಓ ಸಖಿಗೆ ಸ್ವಾಗತ. ನಮಸ್ತೆ, ಹೇಳಿ ಹೇಳಿ ಅನಿತಾ ಅವರೇ. ಮೊಸರು, ಹಾ, ಅದು ಊಟದಲ್ಲಿ ಮೊಸರು ಊಟ ಮಾಡ್ತಾರೆ. ಓಕೆ ಓಕೆ, ಸರಿ. ಮೊಸರು ಯಾವಾಗ್ಲೂ ಬಯಸತ್ತೆ, ಏನು ತಿಂದ್ರು ಅದ್ರ ಜೊತೆಗೆ ಮೊಸರು ಇರ್ಬೇಕು. ಸೊ ಇದು ಒಳ್ಳೇದಾ? ರಾತ್ರಿನೂ ಕೊಡಬಹುದಾ, ಹೇಗೆ? ಓಕೆ, ಅದು ಹೇಗೆ ಅಂದ್ರೆ ನೀವು ಯಾವ ಊರಲ್ಲಿದ್ದೀರಾ, ಯಾವ ತರದ ಟೆಂಪ್ರೇಚರ್ ಇದೆ ಅದು ಬಹಳ ಮುಖ್ಯ ಆಗುತ್ತೆ. ಅದೇ ದಾವಣಗೆರೆಯಲ್ಲಿ ಇದ್ದೀರಾ, ಅಲ್ಲಿ ಟೆಂಪ್ರೇಚರ್ ಏನು ನಮ್ಮ ಬೆಂಗಳೂರು ತರ ಇರೋಲ್ಲ. ಸೊ ಅದು ನೀವು ಮೊಸರು ಕೊಡ್ಬೋದು. ನೈಟ್ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಕೊಡ್ಬೋದು, ಮಧ್ಯಾಹ್ನ ಜಾಸ್ತಿ ಕೊಡ್ಬೋದು ಮೊಸರು, ಅಥವಾ ಇಲ್ಲ ಮಜ್ಜಿಗೆ ಫಾರ್ಮ್ಯಾಟಲ್ಲಿ ಕೊಡ್ರಿ ಆದಷ್ಟು. ಈಗ ಮಗುಗೆ ತುಂಬಾ ಶೀತ ಆಗ್ತಾ ಇದೆ ಅಂದಾಗ ಮೊಸರು ರಾತ್ರಿ ಅವಾಯ್ಡ್ ಮಾಡ್ತೀವಿ. ಇಲ್ಲಾಂದರೆ ಇಟ್ ಈಸ್ ಆಲ್ವೇಸ್ ಅಲೌಡ್ ಟು ಗಿವ್ ಕರ್ಡ್ಸ್. ಆದರೆ ಊಟಕ್ಕಿಂತ ಜಾಸ್ತಿ ಮೊಸರೇ ತಿನ್ನಬಾರ್ದು ಮಕ್ಕಳು. ಮತ್ತು ಅಲ್ಲಿ ನಮ್ಮ ಏನು ಡೈಜೆಸ್ಟಿವ್ ಜ್ಯೂಸಸ್ಸಿಗೆ ತೊಂದರೆ ಆಗುತ್ತೆ, ಯಾಕಂದರೆ ಆಲ್ಕಲೈನಿಟಿ ಜಾಸ್ತಿ ಆಗಿಬಿಡುತ್ತೆ. ಸೊ ಅದನ್ನು ಒಂಚೂರು ಲಿಮಿಟ್ ಮಾಡಿ. ಹೀಗೆ ಇದೆಲ್ಲ ಊಟ ಮಾಡಿದ್ಮೇಲೆ ಒಂಚೂರು ಅನ್ನದ ಜೊತೆಗೆ ಇದನ್ನು ಊಟ ಮಾಡ್ಬೋದು, ಇಷ್ಟು ಊಟ ಮಾಡ್ಬೋದು ಅಂತ. ಸೊ ಮೊಸರೇ ಮೇನ್ ಆಹಾರ ಆಗಬಾರ್ದು, ಎಲ್ಲ ಆಹಾರಗಳ ಜೊತೆಗೆ ಮೊಸರು ಇರಬೇಕು. ಒಂದು ಬೌಲ್ ಆಗಿರ್ಬೋದು,
ಇಲ್ಲ ಒಂಚೂರು ಜಾಸ್ತಿ ಕೇಳಿದಾಗ ಕೊಡ್ಬೋದು. ರಾತ್ರಿ ಮಜ್ಜಿಗೆ ಆದಷ್ಟು ಮಜ್ಜಿಗೆ ಕೊಟ್ಟಷ್ಟು ಅವ್ರ ಜೀರ್ಣ ಡೈಜೆಸ್ಟಿವ್ ಎಬಿಲಿಟಿ ಹೆಚ್ಚಾಗ್ತಾ ಹೋಗುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ನಾವು ರಾತ್ರಿ ಹೊತ್ತು ಮೊಸರು ಯಾರು ತಿನ್ನಬಾರ್ದು, ಅವಾಯ್ಡ್ ಮಾಡಿ. ಅದು ನಮ್ಮ ಬೆಂಗಳೂರಲ್ಲಿ ಆಗುತ್ತೆ, ಯಾಕಂದ್ರೆ ಟೆಂಪರೇಚರ್ ವೈಸ್ ವಿ ಫಾಲ್ ಸಿಕ್ ವೆನ್ ವಿ ಹ್ಯಾವ್ ಇದು. ಯೂಶಲಿ ಇಫ್ ಇಟ್ ಇಸ್ ಟೆಂಪರೇಚರ್ ಇಸ್ ಹೈ, ಈಗ ದಾವಣಗೆರೆ ಇಲ್ಲ ಬಿಜಾಪುರ ಆ ಕಡೆ ಎಲ್ಲ ಮೊಸರು ಒಳ್ಳೇದು ಆಕ್ಚುಲಿ. ಇಟ್ ಕೂಲ್ಸ್ ಡೌನ್ ದ ಮೈಂಡ್ ಅಂಡ್ ಇಟ್ ಹ್ಯಾಸ್ ಅ ಕಾಮಿಂಗ್ ಎಬಿಲಿಟಿ ಫಾರ್ ನರ್ವಸ್ ಸಿಸ್ಟಮ್. ಸೊ ಮೈಂಡ್ ಅಂಡ್ ನರ್ವಸ್ ಸಿಸ್ಟಮ್ ಕಾಮ್ ಮಾಡಿ ಮಕ್ಕಳು ಚೆನ್ನಾಗಿ ನಿದ್ದೆ ಬರೋಕ್ಕೂ ಸಹಾಯಕಾರಿಯಾಗುತ್ತೆ. ಬೆಳಗ್ಗೆ ಮೊಸರನ್ನ ಡಬ್ಬಿ ಕೊಡಬಾರ್ದು. ಹೌದು, ಕೊಡಬಾರ್ದು. ಬೆಳಗ್ಗೆ ಮೊಸರನ್ನ ತಿಂದು ಮಕ್ಕಳು ಸ್ಕೂಲಿಗೆ ಹೊರಡಬಾರ್ದು. ಸೊ ದಟ್ ಈಸ್ ವೆರಿ ಆಡ್ ಫುಡ್ ಟು ಗಿವ್ ಇನ್ ದ ಸ್ಟಾರ್ಟಿಂಗ್ ಆಫ್ ದ ಡೇ. ಓಕೆ, ಇದರ ಜೊತೆಗೆ ಡಿಟಾಕ್ಸ್ ಡಯಟ್ ಈ ಕುರಿತಾಗಿ ಕೇಳಬೇಕಿತ್ತು. ಇದಕ್ಕೂ ಹಿಂದೆ ಒಂದು ಉಪಯುಕ್ತಕರವಾದಂತಹ ಒಂದು ಟಿಪ್ ನ ನಾವೆಲ್ಲರೂ ಕೂಡ ತಿಳ್ಕೊಂಡ್ವಿ. ಅದೇನಂದ್ರೆ ಶುಷ್ಕ ಫಲಗಳನ್ನ ಆದಷ್ಟು ನೀರಿನಲ್ಲಿ ನೆನೆಸಿ, ಡ್ರೈ ಫ್ರೂಟ್ಸ್ ಗಳನ್ನ, ದ್ರಾಕ್ಷಿ, ಬಾದಾಮಿ ಯಾವುದೇ ಇದ್ರೂ ಇದನ್ನ ನೀರಿನಲ್ಲಿ ನೆನೆಸಿ ಅಥವಾ ಹಾಲಿನಲ್ಲಿ ನೆನೆಸಿ ಕೊಡೋದು, ಅಂಜೀರ, ಇವೆಲ್ಲವೂ ಕೂಡ ಉತ್ತಮ ಆಗುತ್ತೆ. ಅದರಲ್ಲಿರುವಂತಹ ಕೆಲವಾರು ಹಾನಿಕಾರಕ ಅಂಶಗಳು ಅದು ತೆಗೆದು ಹೋದ ಮೇಲೆ ದೇಹಕ್ಕೆ ಪೂರಕವಾದಂತಹ ದಕ್ಕುವಂತ ಅಂಶಗಳು ಅದು ಉದ್ದೀಪನ ಆಗುತ್ತೆ, ಇನ್ನಷ್ಟು ವೃದ್ಧಿ ಆಗುತ್ತೆ. ಹೀಗಾಗಿ ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಕೊಡುವಾಗ ಹಾಲು ಅಥವಾ ನೀರಿನಲ್ಲಿ ನೆನೆಸಿಟ್ಟು ಓವರ್ ನೈಟ್ ಸೋಪ್ ಮಾಡಿ ರಾತ್ರಿ ಬೆಳಗ್ಗೆ ಅದನ್ನ ಖಾಲಿ ಹೊಟ್ಟೆಯಲ್ಲಿ ಕೊಟ್ರೆ ಒಂದು ಉತ್ತಮ ಬೇಸ್ ಆಗುತ್ತೆ ಅದು. ನಂತರ ನಾವು ಏನೇ ಆಹಾರ ತೆಗೆದುಕೊಂಡ್ರು ಆ ಪೌಷ್ಟಿಕಾಂಶಗಳನ್ನ ಅದು ಹಾಗೆ ರಿಟೈನ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಡಿಟಾಕ್ಸ್ ಹಣ್ಣುಗಳು, ತರಕಾರಿಗಳು, ಸೊಪ್ಪು, ಗೆಡ್ಡೆ ಗೆಣಸುಗಳು ಇದು ಎಷ್ಟು ಮುಖ್ಯ? ಈಗ ನಾವು ನಮ್ಮ ಕರಳನ್ನ ಸಂಪೂರ್ಣವಾಗಿ ಕ್ಲೀನ್ ಇಡಬೇಕು ಅಂದ್ರೆ ಮೊದಲು ಅದಕ್ಕೆ ಏನ್ ಮಾಡ್ಬೇಕು? ಹಳೆ ಕಾಲದಲ್ಲಿ ನೋಡ್ತಿದ್ವಿ, ಅಜ್ಜಿ ಹೇಳೋರು ಹರಳೆಣ್ಣೆ ಕುಡಿದು ಫಸ್ಟ್ ಅದೇ ಸಂಪೂರ್ಣ ಕ್ಲೀನ್ ಆದ್ಮೇಲೆ ನಂತರ ಒಳ್ಳೆ ಆಹಾರವನ್ನ ತಗೊಳಕ್ ಸ್ಟಾರ್ಟ್ ಮಾಡಿ. ಬರೀ ಉತ್ತಮ ಆಹಾರ ತಗೊಳ್ಳೋದ್ರಿಂದ ಸರಿ ಹೋಗಲ್ಲ, ರೀಸೆಟ್ ಬಟನ್ ಒತ್ತಬೇಕಂದ್ರೆ ಫಸ್ಟ್ ಒಳಗಿರೋದು ಹೊರಗೆ ಬರ್ಬೇಕು ಅಂತ. ನಮ್ಮ ಏನ್ಷಿಯಂಟ್ ಟೆಕ್ಸ್ಟ್ ಆಗ್ಲಿ ಆಯುರ್ವೇದದಲ್ಲಾಗ್ಲಿ ನಾವು ಒಂದು ವಮನ ಕ್ರಿಯೆ ಅಂತ ಮಾಡ್ತೀವಿ. ಸೊ ಮೇಲಿನ ಡೈಜೆಸ್ಟಿವ್ ಸಿಸ್ಟಮ್ಗೆ ಒಂದು 7 cups ಆಫ್ ಸಾಲ್ಟ್ ವಾಟರ್ ಕುಡಿದ್ಬಿಟ್ಟು ಅದನ್ನು ಅದು ಇಟ್ ಶುಡ್ ಬಿ ಡನ್ ಅಂಡರ್ ಮೆಡಿಕಲ್ ಸೂಪರ್ವಿಷನ್. ಕುಡಿದ್ಬಿಟ್ಟು ಅದರದ್ದು ಎಲ್ಲ ವಾಮನದೌತಿ ಅಂತ ಮಾಡ್ತೀವಿ. ಅದೆಲ್ಲ ಯಾವಾಗ ಹೊರಗೆ ಬಂದಾಗ ಅದೆಲ್ಲ ಫುಲ್ ಕ್ಲೆನ್ಸ್ ಮಾಡ್ಕೊಂಡು ಬರುತ್ತೆ. ಬೇಡಾಗಿರೋ ಎಲ್ಲ ಅನ್ವಾಂಟೆಡ್ ಕಲ್ಮಶಗಳು ಹೊರಗೆ ಬರುತ್ತೆ. ಹಾಗೇನೆ ಎನಿಮಾ ಅಂತ ಹೇಳ್ತೀವಿ. ನಮ್ಮ ನ್ಯಾಚುರೋಪತಿಯಲ್ಲಿ ಎನಿಮಾ ಕೊಡ್ತೀವಿ, ಗಟ್ ಕ್ಲೆನ್ಸಿಂಗು, ಕೋಲಾನ್ ಥೆರಪಿ ಅಂತಿದೆ. ಸೊ ಒಂದ್ಸರಿ ಎಲ್ಲ ಅದು ಕ್ಲೆನ್ಸ್ ಮಾಡಿದ್ಮೇಲೆ ಸರಿಯಾದ ಲಘು ಆಹಾರ ಕೊಡ್ತಾ 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 ನಿಧಾನಕ್ಕೆ ಮತ್ತೆ ಗಟ್ ಮೈಕ್ರೋಬಿಯಮ್ಸ್ನ ಇದು ಮಾಡ್ತೀವಿ, ಬೆಳೆಸ್ತೀವಿ. ಆವಾಗ ಎಲ್ಲ ಮತ್ತೆ ಪಚನ ಶಕ್ತಿ, ಪಚನ ಕ್ರಿಯೆ ಎಲ್ಲ ಹೆಚ್ಚಾಗ್ತಾ ಹೋಗುತ್ತೆ. ಅದು ಮೆಡಿಕಲ್ ಸೂಪರ್ವಿಷನಲ್ಲಿ ಮಾಡೋವಂಥದ್ದು. ನೀವು ಹೇಳ್ದಂಗೆ ಹರಳೆಣ್ಣೆ ತಿಂಗಳಿಗೆ ಒಂದ್ಸರಿ ಮಕ್ಕಳಿಗಾಗಲಿ ಇಲ್ಲ ದೊಡ್ಡವ್ರಿಗಾಗಲಿ ಒಂದೇ 1 ಟೀ ಸ್ಪೂನ್ ಆಫ್ ಹರಳೆಣ್ಣೆ ಕುಡಿದ್ಬಿಟ್ಟು ಒನ್ ಡೇ, ಯಾವಾಗ ಮನೇಲಿ ಇರ್ತೀರಾ. ಯಾಕಂದರೆ ಕೆಲವೊಂದ್ಸರಿ ಕೆಲವೊಬ್ಬರಿಗೆ ಡಿಸೆಂಟ್ರಿ ಆಗ್ಬೋದು, ಇಲ್ಲ ಬೇರೆ ಥರದ ಹೆಡ್ಏಕು ಅದೆಲ್ಲ ಆಗ್ಬೋದು. ಸೊ ಆ ಥರ ಮಾಡೋದ್ರಿಂದ ಯು ವಿಲ್ ಬಿ ಕೀಪಿಂಗ್ ಅ ಚೆಕ್ ಆನ್ ಯುವರ್ ಇಂಟೆಸ್ಟೈನ್ಸ್. ತಿಂಗಳಿಗೆ ಒಂದ್ಸರಿ ಮಾಡ್ತಾ ಇದ್ದೀವಿ, ಇದು ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಅಂದಾಗ ಅದನ್ನು ತಗೊಂಡು ಅವತ್ತೊಂದು ಪೂರ್ತಿ ದಿನ ಮನೇಲಿದ್ದು ಲಘು ಆಹಾರ ತಿನ್ಬೇಕು ಅವಾಗ ಆದಷ್ಟು. ಆಮೇಲೆ ಉಪವಾಸನೂ ಅಷ್ಟೇ ಮುಖ್ಯವಾಗಿದೆ. ಎಷ್ಟು ನಾವು ನಮ್ಮ ಡೈಜೆಸ್ಟಿವ್ ಸಿಸ್ಟಮಿಗೆ ರೆಸ್ಟ್ ಕೊಡ್ತೀವಿ ಅದಷ್ಟು ಇಂಪಾರ್ಟೆಂಟ್. ಈಗ ಏಕಾದಶಿ ಆಗಿರ್ಬೋದು, ಇಲ್ಲ ವಾರಕ್ಕೆ ಒಂದ್ಸರಿ ಬರೀ ಹಣ್ಣನ್ನು ತಿನ್ಕೊಂಡು ನೀವು ಉಪವಾಸದಲ್ಲಿದ್ದರೆ ನಿಮ್ಮ ಗಟ್ ಮೈಕ್ರೋಬಿಯಮ್ಸ್ ನಿಮ್ಮನ್ನು ಥ್ಯಾಂಕ್ ಮಾಡುತ್ತೆ. ಓ ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್ ಅ ರೆಸ್ಟ್ ಆ್ಯಂಡ್ ದೇ ವಿಲ್ ರೀಸೆಟ್ ಎವ್ರಿ ವೀಕ್. ಸೊ ದೇಹ ತಂತಾನೆ ಸರಿದೂಗಿಸ್ಕೊಳ್ಳುವಂತ ಎಷ್ಟೋ ಕ್ರಮಗಳು ಇದೆ. ಅದನ್ನ ನಾವು ಅವಕಾಶ ಮಾಡ್ಕೊಡ್ಬೇಕಷ್ಟೆ. ಸೊ ಅವಕಾಶ ಮಾಡಿಕೊಟ್ಟಾಗ ರೆಸ್ಟ್ ಸಿಕ್ಕಾಗ ಮಾರನೇ ದಿನ ನೀವು ಯಾವುದೇ ಆಹಾರ ತಿಂದ್ರೂ ಅದು ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತಾ ಹೋಗುತ್ತೆ. ಸೊ ಇದು ಈ ಥರ ಒಂದಿಷ್ಟು ನೀವು ಕೆಲವೊಂದು ಒಳ್ಳೆ ಅಭ್ಯಾಸಗಳನ್ನ, ಫುಡ್ ಡಿಸಿಪ್ಲಿನ್ ಫಾಲೋ ಮಾಡ್ತಾ ಹೋದಾಗ ವಾರಕ್ಕೊಂದ್ಸರಿ ಉಪವಾಸ, ಮಕ್ಕಳಿಗೆ ಬೇಡ, ಮಕ್ಕಳಿಗೆ ಒಂದು ಫುಡ್ ಯಾವಾಗಾದ್ರೂ ತುಂಬ ಎಲ್ಲೋ ಹೋಗಿ ಊಟ ಮಾಡ್ಕೊಂಡು ಬಂದಿರ್ತಾರೆ ಮದುವೆಗಳಲ್ಲಿ, ಅವತ್ತು ರಾತ್ರಿ ಎನ್ಕರೇಜ್ ದಮ್ ಟು ಸ್ಕಿಪ್ ದ ಮೀಲ್. ಯಾಕಂದ್ರೆ ಆಲ್ಮೋಸ್ಟ್ ಒಂದು 25 ವೆರೈಟೀಸ್ ಏನೆಲ್ಲ ತಿನ್ಕೊಂಡ್ ಬಂದಿರ್ತಾರಲ್ಲ, ದ ಗಟ್ ಮೈಕ್ರೋಬಿಯಮ್ ಆಲ್ಸೋ ಗೋಸ್ ಇನ್ ಕನ್ಫ್ಯೂಷನ್. ಹೇಗೆ ಡೈಜೆಸ್ಟ್ ಮಾಡ್ಬೇಕು, ಇಷ್ಟೊಂದು ಡಂಪ್ ಹೇಳ್ತೀವಿ ನಾವು, ಎಷ್ಟೊಂದು ಆಸೆಗೆ ತಿಂದ್ಬಿಟ್ಟಿರ್ತಾರೆ. ಆದರೆ ಅದನ್ನ ನಾವು ಎಷ್ಟು ನೀಟಾಗಿ ಒಂದು ಗ್ಯಾಪ್ ಕೊಟ್ಟು, ಇಲ್ಲ ಮಕ್ಕಳಿಗೆ ರಾತ್ರಿ ಫ್ರೂಟ್ಸು ಇಲ್ಲ ಹಾಲು ಕೊಟ್ಟು ಮಲಗಿಸೋ ಅಭ್ಯಾಸ ಮಾಡಬೇಕು. ಸೊ ಆ ಫುಡ್ ಡಿಸಿಪ್ಲಿನ್ ಅನ್ನೋದು, ಆಹಾರದ ಶಿಸ್ತು ಚಿಕ್ಕ ವಯಸ್ಸಿನಿಂದನೇ ಬಂದ್ರೆ ಉತ್ತಮ. ಹೊಟ್ಟೆ ಕಟ್ಟೋದನ್ನ ಅವ್ರಿಗೆ ಆಗ್ಲಿಂದ ಹೇಳ್ಕೊಡ್ಬೇಕು. ಎಸ್, ಅಂದ್ರೆ ಸ್ವಲ್ಪ ಏನೋ ಒಂದು ಫ್ರೂಟ್ಸ್ ತಿನ್ಸ್ಬೋದು, 2 ಬಾಳೆಹಣ್ಣು ತಿಂದು ಮಲ್ಕೊ ಅಂತ ಹೇಳ್ಬೋದು.
ಮತ್ತೆ ಆಹಾರ ಕೊಟ್ಟು ಅದಕ್ಕೆ ಓವರ್ಲೋಡ್ ಮಾಡೋ ಬದಲು ನಾವು ಈ ಥರ ಮಾಡಿದಾಗ ಅವ್ರಿಗೂ ಅದು ನೆನಪಿರುತ್ತೆ. ಅವ್ರು ದೊಡ್ಡವರಾದಾಗ ಎಸ್ ಐ ಹ್ಯಾವ್ ಟು ಬ್ಯಾಲೆನ್ಸ್ ಮೈ ಫುಡ್. ಆಫ್ಟರ್ನೂನ್ ತುಂಬ ಜಾಸ್ತಿ ಊಟ ಮಾಡಿದಾಗ ರಾತ್ರಿ ಐ ಶುಡ್ ಹ್ಯಾವ್ ಲೈಟರ್ ಫುಡ್. ಹಾಗೆ ಸೊರಬಾಯಿಂದ ಒಬ್ರು ಕಾಲ್ ಮಾಡಿದ್ದಾರೆ, ಕರೆ ಸ್ವೀಕರಿಸೋಣ. ನಮಸ್ತೆ, ಓ ಸಖಿಗೆ ಸ್ವಾಗತ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ. ಪೂರ್ಣಿಮಾ ಅವರು ಹೇಳಿ. 12 ವರ್ಷದ ಮಗು ಇದೆ ಅಪ್ಪನಿಗೆ. ಹಾ. ಅದು ಬೆಳಿಗ್ಗೆ 7 o'clock ಎದ್ದೇಳುತ್ತೆ ಮಗು. ಹ್ಮ್ ಮತ್ತೆ ಇದು ಮಲಗೋದು ರಾತ್ರಿ 11 o'clock ಆದ್ರೂ ಅವಳಿಗೆ 10 o'clock ಗೆ ಮಲಗ್ತಿದ್ರು ಬಿಟ್ಟೇನೆ ಬರಲ್ಲ. ಅದೇನು ಡೈಜೆಷನ್ ಪ್ರಾಬ್ಲಮ್ ಎನಿಸೋದು. ಮಲಗಿದ ಮೇಲೆ ಈಗ ಊಟ ಆಗುತ್ತಲ್ಲ ರಾತ್ರಿ ಸಮಯ, ಹಾಲು ಕೊಡೋದಕ್ಕೆ ಗ್ಯಾಪ್ ಏನಾದ್ರು ಇರ್ಬೇಕಾ ಅದು ಸ್ವಲ್ಪ ಹೇಳಿ. ರಾತ್ರಿ ಮಲಗ್ತಿದ್ರೆ ಹಾಲು ಕೊಟ್ಟು ಮಲಗ್ತಾನೆ. ಎಷ್ಟು ವರ್ಷ ಅಂದ್ರಿ? ನಮ್ಮ ಒಬ್ಳಿಗೆ 12 ವರ್ಷ, ಹಾ. ಇನ್ನೊಬ್ಳಿಗೆ 7 years. ಓಕೆ ಓಕೆ. ಎಷ್ಟು ಗ್ಯಾಪ್ ಇರಬೇಕು ಮಲಗ್ಲಿಕ್ಕೂ ಮುಂಚೆ? ಆಹಾರದ ಲೋಡ್ ಒಂದ್ಸಲ ಆಹಾರದ ಲೋಡ್ ಮತ್ತೆ Okay. habit ಅಲ್ಲ ರಾತ್ರಿ ಮಲಗೋಕ್ಕೂ ಮತ್ತು ಊಟ ಆದ್ಮೇಲೆ ಎಷ್ಟು ಟೈಮ್ ಆದ್ಮೇಲೆ ಹಾಲು ಕೊಡ್ಬೇಕು. ಓಕೆ ಓಕೆ ಓಕೆ. ಈಗ ಯೂಶಲಿ ನಾವೇನು ಅಡ್ವೈಸ್ ಮಾಡ್ತೀವಿ ಅಂದರೆ ಒಂದು 2.5 ಗಂಟೆ ಕಾಲ ಅಥವಾ 3 ಗಂಟೆ ಕಾಲ ಮೊದಲು ಆಹಾರ ಸೇವಿಸಿರಬೇಕು ನೀವು ಮಲ್ಗೋಕ್ಕೆ ಹೋಗೋಕ್ಕಿಂತ ಮೊದಲು. ಅಲ್ಲೇನಾಗಿರುತ್ತೆ ಅಂದರೆ ಎಲ್ಲ ಆಹಾರ ಚೆನ್ನಾಗಿ ಜೀರ್ಣ ಆಗಿಬಿಟ್ಟು ನಿಮಗೆ ಸ್ಲೀಪ್ ಸೈಕಲ್ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದನ್ನು ನೀವು ಈಗ ಮಕ್ಕಳು 8:30 ಊಟ ಮಾಡ್ತಾರೆ, ಇಲ್ಲ 9 ಗಂಟೆಗೆ ಊಟ ಮಾಡ್ತಾರೆ, ಅಲ್ಲಿ ಅದು ಡೈಜೆಷನ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಆಮೇಲೆ ನೀವು ಅಲ್ಲಿ ಹಾಲು ಕೊಡ್ತೀರಾ, ಅದು ಮತ್ತೆ ಡೈಜೆಷನ್ ಆಗೋಕ್ಕೆ ಮತ್ತೆ ಆ್ಯಕ್ಟಿವ್ ಆಗಿಬಿಡ್ತಾರೆ ಮಕ್ಕಳು. ಸೊ ಹಾಗಾಗಿ ನೀವು ಸಮ್ವೇರ್ ಅರೌಂಡ್ 7:30 ಇಲ್ಲ 8 o'clock ಹಾಗೆ ನೀವು ಆಹಾರ ಕೊಟ್ಟು ಅದು ಡೈಜೆಷನ್ ಆಗಿ 2 hours ಆದಮೇಲೆ ಮಿಲ್ಕ್ ಕೊಟ್ಬಿಟ್ಟು, ಮಿಲ್ಕಿಗೂ ಮತ್ತು ಸ್ಲೀಪಿಗೂ ಒಂದು ಅಟ್ಲೀಸ್ಟ್ 45 minutes ಗ್ಯಾಪ್ ಇರಬೇಕು. ಈಗ ಏನೇ ಆಹಾರ ಕೊಟ್ಟರು ಫಸ್ಟ್ ಮೈಂಡ್ ಆ್ಯಕ್ಟಿವ್ ಆಗಿಬಿಡುತ್ತೆ ಹೌದು ಅಲ್ವಾ? ಸೊ ಅದು ಆ್ಯಕ್ಟಿವಿಟಿ ಲೆವೆಲ್ಸ್ ಹೈ ಆಗ್ತಾ ಹೋಗುತ್ತೆ, ಅದೊಂಥರ ಒಂದು ಫೀಡ್ ಆಗುತ್ತೆ ಮೈಂಡಿಗೆ. ಅದೇ ಒಂದು ಸ್ವಲ್ಪ ನೀವು 45 minutes ಮೊದಲೇ ಹಾಲು ಕೊಟ್ಟಾಗ ನಿಧಾನಕ್ಕೆ ಅದು ಡೈಜೆಸ್ಟ್ ಆಗಿ ಸ್ಲೋಲಿ ಅವರು ಸ್ಲೀಪ್ ಸೈಕಲ್ ಇಂಪ್ರೂವ್ ಮಾಡುತ್ತೆ. ಸೊ ಹಾಗಾಗಿ ನೀವು ಸಮ್ವೇರ್ ಅರೌಂಡ್ 8 o'clock ಹಾಗೆ ನೀವು ಹಾಲು ಕೊಟ್ಟರೆ 9 o'clock 10 o'clock ಹಾಗೆ ಮಕ್ಕಳು ಮಲ್ಕೊಳ್ಳೋಕ್ಕೆ ಸಹಾಯಕಾರಿಯಾಗುತ್ತೆ. ಓಕೆ ಓಕೆ. ಹೌದು. ಸೊ ಸ್ಲೀಪ್ ಸೈಕಲ್ ಮುಖ್ಯ. ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ನಾವು ನೋಡ್ತಾ ಇರೋದು ಟೀನ್ಸ್ ಹಾಗೂ ಈ ಒಂದು ಏಜ್ ನಲ್ಲಿ ಬರುವಂತ 19 ವರ್ಷದ ಒಳಗೆ ಬರುವಂತಹ ಮಕ್ಕಳಿನಲ್ಲಿ ಸ್ಟ್ರೆಸ್. ಹೌದು. ಸೊ ರಾತ್ರಿ ಬೇಗ ಸರಿಯಕ್ಕೆ ಸಮಯ ಆಗಿ ಮಲ್ಕೊಳ್ಳೋದಿಲ್ಲ, ಆಹಾರ ಸರಿಯಾಗಿ ತಗೊಳ್ಳೋದಿಲ್ಲ, ಮೊಬೈಲ್ ನ ನೋಡ್ಕೊಂಡು ಹೆಚ್ಚಾಗಿ ತಿಂತಾರೆ, ಅವ್ರಿಗೆ ಆಹಾರದ ಶಿಸ್ತು ಕಡಿಮೆ ಇರುತ್ತೆ. ಇಂಥವ್ರಿಗೆ ಏನ್ ಹೇಳಿ ಬಯಸ್ತೀರಾ? ಕೆಲವು ಟಿಪ್ಸ್ ಇಂಥವ್ರಿಗೆ ಏನ್ ಮಾಡಬಹುದು? ಅಪಾರ್ಟ್ ಫ್ರಮ್ ಮೈಂಡ್ ಕಂಡೀಷನಿಂಗ್, ಏನ್ ಲಘುವಾದ ಆಹಾರ ಕೊಟ್ರೆ ಅವ್ರನ್ನ ಆದಷ್ಟು ಅಲರ್ಟ್ ಆಗಿ ಮತ್ತೆ ಕಾಮ್ ಆಗಿ ಸಂಜೆ ಆದ್ಮೇಲೆ ಇಡಬಹುದು? ಸೊ ಫಾರ್ ದಿಸ್ ನಾವೇನು ಹೇಳ್ತೀವಿ ಅಂದರೆ, ಫಸ್ಟ್ ಮನೆಯಲ್ಲಿ ನಾವು ಏನು ತೆಗಿಬೇಕಾಗಿರೋದು ಅಂದರೆ ಮೊಬೈಲ್ ನೋಡ್ತಾ ಊಟ ಮಾಡಬಾರ್ದು. ಎಲ್ಲ ಸೆನ್ಸಸ್ಸು ನಾವು ವಿತ್ ಎವ್ರಿ ಸೆನ್ಸಸ್ ವಿ ಹ್ಯಾವ್ ಟು ಈಟ್ ದ ಫುಡ್. ಈಗ ಟೆಂಪ್ರೇಚರ್ ಆಫ್ ದ ಫುಡ್ ಇರ್ಬೋದು, ಟೆಕ್ಸ್ಚರ್ ಆಫ್ ದ ಫುಡ್ ಇರ್ಬೋದು, ಇಲ್ಲ ಆ ಕಲರ್ ಆಫ್ ದ ಫುಡ್ ನೋಡೋದಾಗಲಿ, ನನ್ನ ಬಾಯಿಗೆ ಹೋದಾಗ ಅದರ ಟೇಸ್ಟ್ ಹೇಗಾಗ್ತಾ ಇದೆ ಅನ್ನೋದನ್ನು ಬಹಳ ಮುಖ್ಯ. ಸೊ ಇದು ಅಗೇನ್ ಮೈಂಡ್ ಆ್ಯಂಡ್ ಗಟ್ ರಿಲೇಟೆಡೇನೆ. ಈಗ ಇದು ನಾವು ಮೊಬೈಲ್ನ ಬಿಟ್ಬಿಟ್ಟು ಯಾವಾಗ ಊಟ ಮಾಡ್ತೀವಲ್ಲ ಆವಾಗ ನಮ್ಮ ಪೋಷನ್ ಕಂಟ್ರೋಲು ಗೊತ್ತಾಗತ್ತೆ, ಅದರ ಪೌಷ್ಟಿಕ ಆಹಾರ ಗೊತ್ತಾಗತ್ತೆ, ಕಲರ್ ಗೊತ್ತಾಗತ್ತೆ, ಆಮೇಲೆ ಟೆಂಪ್ರೇಚರ್ ಆಫ್ ದ ಫುಡ್ಡು ಗೊತ್ತಾಗತ್ತೆ. ಆವಾಗ ದಟ್ ಗಿವ್ಸ್ ಮೋರ್ ಎನರ್ಜಿ, ಸೆಟೈಟಿ, ಎನರ್ಜಿ. ಈಗ ಗೊತ್ತಿಲ್ಲದೇನೆ ಎಷ್ಟೊಂದು ಚಿಪ್ಸ್ ತಿಂದಾಕ್ಬಿಟ್ಟಿರ್ತಾರೆ ಮಕ್ಕಳು. ಸೊ ಅದು ಅಲ್ಲಿ ಕಂಟ್ರೋಲ್ ಇರಲ್ಲ, ಮೈಂಡ್ ಕಂಟ್ರೋಲ್ ಇರಲ್ಲ. ಪ್ಲಸ್ ಇದು ಯಾವಾಗ ನಾವು ಪೂರ್ತಿ ಎಲ್ಲ ಸೆನ್ಸಸ್ ಥ್ರೂ ನಾವು ಊಟ ಮಾಡ್ತೀವಲ್ಲ ಆವಾಗ ಅದು ಆದಷ್ಟು ಜಾಸ್ತಿ ಇದಾಗುತ್ತೆ. ಪ್ಲಸ್ ಮೊಬೈಲ್ ನೋಡೋದು ರಾತ್ರಿ 1-2 hours ಮೊದಲೇ ಸ್ಟಾಪ್ ಮಾಡಬೇಕು, ಇಲ್ಲ 1 hour ಮೊದಲೇ ವಿ ಹ್ಯಾವ್ ಟು ಮೇಕ್ ಇಟ್ ಅ ರೂಲ್ ದಟ್ ಎಲ್ಲ ಮೊಬೈಲ್ಸು ಹಾಲಲ್ಲಿ ಇರಬೇಕು. ಮಲ್ಕೊಳಕ್ಕೆ ಹೋಗೋಕ್ಕಿಂತ 1 hour ಮೊದಲೇ ದೇ ಹ್ಯಾವ್ ಟು ಸೆಟ್. ಯಾಕಂದರೆ ಸ್ಲೀಪು ಮತ್ತು ಡೈಜೆಷನ್ಗೂ ತುಂಬಾ ರಿಲೇಷನ್ ಇದೆ. ನಮ್ಮ ಸ್ಲೀಪ್ ಸರಿಯಾಗಿ ಆಗಿಲ್ಲ ಅಂದರೆ ಡೈಜೆಷನ್ ಪ್ರಾಬ್ಲಮ್ಸ್ ಬರುತ್ತೆ. ಎಸ್, ಸೊ ದೀಸ್ 2 ಆರ್ ವೆರಿ ಇಂಟರ್ ರಿಲೇಟೆಡ್. ಸ್ಲೀಪ್ ಆಗಲಿಲ್ಲ ಅಂದರೆ ಡೈಜೆಷನ್ ಸರಿಯಾಗಲ್ಲ, ಡೈಜೆಷನ್ ಸರಿ ಆಗಲಿಲ್ಲ ಅಂದರೆ ಎಲ್ಲ ಪೋಷಕಾಂಶಗಳು ಸರಿಯಾಗಿ ಅಬ್ಸಾರ್ಬ್ ಆಗಲ್ಲ. ಹಾಗಾಗಿ ನಿಶಕ್ತಿ, ಇಲ್ಲ ಲೆಥಾರ್ಜಿನೆಸ್ಸು, ಇಲ್ಲ ಸುಸ್ತಾಗೋದು, ಇಲ್ಲ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲದೆ ಇರೋಂಗೆ ಆಗ್ಬೋದು. ಇಲ್ಲದೆ ಒಂದೇನೋ ಒಂದು ಯಾವುದ್ರಲ್ಲೂ ಈಗ ನಾವು ತಕ್ಷಣ ಏನಾರು ಹೇಳಿದರೆ ಮಕ್ಕಳು ಎದ್ದು ಹೋಗಿ ಏನೂ ಮಾಡೋಲ್ಲ, ಅವ್ರಿಗೇನೋ ಒಂದು ಲೆಥಾರ್ಜಿನೆಸ್ ಬಿಲ್ಡಪ್ ಆಗಿಬಿಟ್ಟಿರುತ್ತೆ. ಸೊ ಇದೆಲ್ಲ ಚೇಂಜ್ ಮಾಡ್ತಾ 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 ಹೋದಂಗೆ ಇದು ಒಂದು ಕಂಟಿನ್ಯೂಸ್ ಪ್ರೋಸೆಸ್ ಅಂತ ಹೇಳ್ಬೋದು. ಪೋಷಕರಿಂದ ಮಕ್ಕಳಿಂದ ಅವರು ಅದನ್ನು ಅಳವಡಿಸ್ಕೊಳ್ತಾ ಹೋದಾಗ ಒಂದು 6-7-8 monthಸಲ್ಲಿ ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ದ ಚೇಂಜಸ್.
ಆ್ಯಂಡ್ ದೇ ವಿಲ್ ಸ್ಟಾರ್ಟ್ ರಿಯಲೈಸಿಂಗ್ ಓ ಎಸ್ 4 months ಬ್ಯಾಕ್ ನನಗೆ ಹೀಗೆ ಇದ್ದೆ, ನಾನು ಇವಾಗ ಎಷ್ಟೊಂದು ಆಕ್ಟಿವ್ ಆಗಿದ್ದೀನಿ ಅನ್ನೋದು ಅವ್ರಿಗೆ ತಿಳ್ಕೊಳ್ತಾ ಹೋಗ್ತಾರೆ. ಸೊ ಈ ಚೇಂಜ್ ರೀಸೆಟ್ ಮಾಡೋದೇ ತುಂಬ ಮುಖ್ಯ ಇಲ್ಲಿ, ಮಕ್ಕಳಲ್ಲಾಗ್ಲಿ ನಮ್ಮಲ್ಲಾಗ್ಲಿ. ನಾವು ಒಂದೊಂದ್ಸರಿ ನೆಗ್ಲೆಕ್ಟ್ ಮಾಡ್ಕೊಂಡು ಮೊಬೈಲ್ ನೋಡ್ಕೊಂಡು ತುಂಬಾ ಹೊತ್ತು ಕಳೆದು ಬಿಡುತ್ತೆ, ಇಲ್ಲ ಟಿವಿ ನೋಡ್ಕೊಂಡು ತಿಂತಿರ್ತೀವಿ. ಸೊ ಅಲ್ಲಿ ಅದನ್ನ ಕಡಿಮೆ ಮಾಡ್ಬೇಕಾಗಿರೋದು. ಹೇಗೆ ಟೇಬಲ್ ಸಿಸ್ಟಮ್ ಇತ್ತಲ್ಲ ಮೊದಲಿನ ಥರ, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂತು ಜೊತೆಗೆ ಊಟ ಮಾಡೋದು, ಮಾತಾಡೋದಾಗ್ಲಿ, ಅಲ್ಲಿ ಎಷ್ಟೊಂದು ಸೈಕಲಾಜಿಕಲ್ ಪ್ರಾಬ್ಲಮ್ಸು ಸಾಲ್ವ್ ಆಗ್ತಾ ಹೋಗುತ್ತೆ. ಈಗ ಯಾರೇ ಆಗಲಿ, ಒಂದು ತಂದೆ ಆಗಲಿ ಇಲ್ಲ ಅಮ್ಮ ಆಗಲಿ, ಪರವಾಗಿಲ್ಲ ಇದು ಸಾಲ್ವ್ ಮಾಡ್ಬೋದು, ಹೀಗೆ ಮಾಡ್ಬೋದು, ನೀನು ಹೀಗೆ ಹೇಳಬೇಕಿತ್ತು ನಿನ್ನ ಫ್ರೆಂಡಿಗೆ ಅಂತ ನಾವು ಏನು ಡಿಸ್ಕಸ್ ಮಾಡಿಕೊಂಡು ಊಟ ಮಾಡ್ತೀವಲ್ಲ, ದಟ್ ಈಸ್ ವೆರಿ ವೆರಿ ಥೆರಪೆಟಿಕ್. ಆಹಾರದ ಜೊತೆಗೆ ಒಂದಷ್ಟು ಮೌಲ್ಯವರ್ಧನೆಯೂ ಆಗುತ್ತೆ, ಜೊತೆಗೆ ಭಾವನಾತ್ಮಕವಾಗಿ ಒಂದು ಸಪೋರ್ಟ್ ಹಾಗೂ ಸೇಫ್ ಆಗಿ ಮಕ್ಕಳು ಫೀಲ್ ಮಾಡ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತಿದ್ರಿ. ಇನ್ನ ಗಟ್ ಬ್ರೈನ್ ಆಕ್ಸೆಸ್ ಈ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನ ನೀವು ತಿಳಿಸ್ಕೊಟ್ರಿ. ಅದರ ಜೊತೆಗೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತೀವಿ ಖಿನ್ನತೆ, ಇತ್ತೀಚಿನ ದಿನಗಳಲ್ಲಿ ಧಾವಂತ, ಪ್ಯಾನಿಕ್ ಅಟ್ಯಾಕ್ಸ್ ಇವೆಲ್ಲವನ್ನ ನೋಡ್ತೀವಿ. ಇದಕ್ಕೆ ಭಾವನಾತ್ಮಕವಾದಂತಹ ಒಂದು ಲಿಂಕ್ ನಾವು ಸಿಂಪ್ಟಮ್ಯಾಟಿಕ್ ಆಗಿ ಟ್ರೀಟ್ ಮಾಡದೆ ಅವರ ಕರುಳಿನ ಸ್ವಾಸ್ಥ್ಯ ಹೇಗಿದೆ ಅನ್ನೋದನ್ನ ನೋಡೋದು ಮುಖ್ಯ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಾ. ತುಂಬಾ ಮುಖ್ಯ. ಸೊ ಪ್ರಕೃತಿ ಚಿಕಿತ್ಸೆ ಅದಕ್ಕೆ ವಿಪುಲವಾದಂತಹ ಅವಕಾಶಗಳು ಕೊಟ್ಟಿದೆ. ಸೊ ನಿಮ್ಮ ಬಳಿ ಬಂದಾಗ ಪ್ರಾಯಶಃ ನೀವು ಹೊರಗಿರುವಂತಹ ಒಂದು ಸಿಂಪ್ಟಮ್ಸ್ ಅಥವಾ ಇಂಡಿಕೇಟರ್ಸ್ ನ ನೋಡಿ ಒಳಗೆ ಏನ್ ತೊಂದರೆ ಆಗಿರಬಹುದು ಅಂತ ನೀವು ಜಡ್ಜ್ ಮಾಡ್ಲಿಕ್ಕೆ ಆಗುತ್ತೆ. ಎಷ್ಟು ನಾವು ಪ್ರಜ್ಞಾಪೂರ್ವಕವಾಗಿ ಜೀವನವನ್ನ ನಡೆಸ್ತೀವಿ ಅಷ್ಟು ಉತ್ತಮ ಅಂತ ಹೇಳ್ತೀರಾ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದ್ರೂ ಒಂದಷ್ಟು ಟಿಪ್ಸ್ ಹೇಳೋಗಿದ್ರೆ, ಮಕ್ಕಳಿನಲ್ಲಿ ಅವರ ಭಾವನಾತ್ಮಕವಾದಂತಹ ಯೋಗಕ್ಷೇಮಕ್ಕೆ ಯಾವ ಆಹಾರ ಕೊಡಬೇಕು, ಹೇಗಿರ್ಬೇಕು ಕರಳು? ಓಕೆ, ಈಗ ಬೆಳಗ್ಗೆ ಉಷಪಾನ ಅಂತ ಹೇಳ್ತೀವಿ. ಒಂದು ನೀವು ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ಒಂದು ಅರ್ಧ ಕಪ್ಪು ಮೊದಲೆದ್ದು ತಕ್ಷಣ ವಾರ್ಮ್ ವಾಟರ್ ಆಗಿರ್ಬೋದು ಇಲ್ಲ ಕೋಲ್ಡ್ ವಾಟರ್ ಆಗಿರ್ಬೋದು, ಅವ್ರಿಗೆ ಅದನ್ನು ಪ್ರೋತ್ಸಾಹಿಸ್ಬೇಕು. ಬೆಳಗ್ಗೆ ಎದ್ದು ಉಷಪಾನ ಮಾಡಿದಷ್ಟು ನಮ್ಮದು ಫಸ್ಟ್ ನಾವೆಲ್ಲನೂ ಫುಲ್ ಬಾಡಿಯಲ್ಲಿ ನೀರಿನ ಅಂಶನ ಹೆಚ್ಚಿಸ್ತೀವಿ, ಅದು ಮುಖ್ಯ. ಮತ್ತು ಪ್ರತಿಯೊಂದು ಆಹಾರವನ್ನು ನಾವು ಯಾಕೆ ತಿಂತಾ ಇದ್ದೀವಿ ಅನ್ನೋದನ್ನು ಹೇಳ್ಕೊಡೋದು ಭಾಳ ಮುಖ್ಯ. ಯಾಕಂದರೆ ಮೈಂಡಿಗೆ ನೀವು ಹೇಳಿದಾಗ ಅವ್ರಿಗೆ ಅದು ಅರ್ಥ ಆಗುತ್ತೆ. ಓ ಈ ಥರ ಈಗ ನಾನು ಡೇಟ್ಸ್ ತಿನ್ನಬೇಕು ಅಂದರೆ ಯಾಕೆ ತಿನ್ನಬೇಕು ಅಂತ ಕೇಳ್ತಾರೆ ಮಕ್ಕಳು. ಇದು ನಿಮ್ಮ ಬ್ಲಡ್ಡಿಗೆ ಒಳ್ಳೆಯದು, ನಿಮ್ಮ ಡೈಜೆಷನಿಗೆ ಒಳ್ಳೆಯದು ಅಂತ ಹೇಳಿದಾಗ ಅವ್ರಿಗೆ ಅದು ಕೋರಿಲೇಟ್ ಮಾಡ್ಕೊಳ್ತಾರೆ. ಅದು ಮುಖ್ಯ. ಆಮೇಲೆ ಪೂರ್ತಿ ದಿನದಲ್ಲಿ ಪೌಷ್ಟಿಕ ಆಹಾರ ಆದಷ್ಟು ಈ ಚಿಪ್ಸು ಇಲ್ಲ ಪ್ರಿಸರ್ವ್ಡ್ ಫುಡ್ಸು ಅವಾಯ್ಡ್ ಮಾಡೋಕ್ಕೆ ಹೇಳಿ, ಕ್ರೀಮ್ ಬಿಸ್ಕೆಟ್ಸ್ ಅವಾಯ್ಡ್ ಮಾಡೋಕ್ಕೆ ಹೇಳಿ. ಆಮೇಲೆ ಆದಷ್ಟು ಮನೇಲಿ ಮಾಡಿರುವಂಥ ಸ್ನ್ಯಾಕ್ಸ್ ಐಟಮ್ಸ್ನ ಕೊಡಿ ಮಕ್ಕಳಿಗೆ, ಅದು ಇಂಪಾರ್ಟೆಂಟ್. ಆಮೇಲೆ ಡ್ರೈ ಫ್ರೂಟ್ಸ್ ಕೊಡಿ ಅವರಿಗೆ. ಆ ಥರದಿಂದ ನಾವು ಎಲ್ಲ ರೆಗ್ಯುಲರಾಗಿ ಮಾಡ್ತಾ ಹೋದಂಗೆ ಅವ್ರಿಗೆ ಅದು ಸೆಟ್ ಆಗುತ್ತೆ ಮೈಂಡಲ್ಲಿ. ಅದು ಬಹಳ ಮುಖ್ಯ. ಆಮೇಲೆ ಆಹಾರ ಎಲ್ಲ ಕರೆಕ್ಟಾಗಿ ಪೌಷ್ಟಿಕ ಆಹಾರ, ಬ್ಯಾಲೆನ್ಸ್ಡ್ ಫುಡ್. ಮಧ್ಯಾಹ್ನ ಆದಷ್ಟು ಮಧ್ಯಾಹ್ನ ಬ್ಯಾಲೆನ್ಸ್ಡ್ ಫುಡ್ ತಿನ್ನೋದ್ರಿಂದ ಪೂರ್ತಿ ದಿನ ಏನು ನಾವು ಸನ್ರೈಸ್ ಟು ಸನ್ಸೆಟ್ ಅಂತ ಏನು ಹೇಳ್ತೀವಲ್ಲ, ನಮ್ಮ ಪಚನ ಶಕ್ತಿ ಹೆಚ್ಚಾಗಿರುತ್ತೆ ಅವಾಗ. ಬ್ರೇಕ್ಫಾಸ್ಟಿಂದ ಹಿಡಿದು ಲಂಚಲ್ಲಿ ಹೈಯೆಸ್ಟ್ ಇರುತ್ತೆ. ಸೊ ಹೈಯೆಸ್ಟ್ ಟೈಮಲ್ಲಿ, ಆ ಲಂಚ್ ಟೈಮಲ್ಲಿ ಆದಷ್ಟು ಎಲ್ಲ ಬ್ಯಾಲೆನ್ಸ್ಡ್ ಫುಡ್ ಎಲಿಮೆಂಟ್ಸ್ನ ನಾವು ಅಳವಡಿಸ್ಕೋಬೇಕು. ಬೆಳಗ್ಗೆ ತಿಂಡಿನೂ ಚೆನ್ನಾಗಿ ತೊಗೊಂಡಿರಬೇಕು. ರಾತ್ರಿ ಆದಷ್ಟು ಕಡಿಮೆ. ಈಗ ಹೈಪರ್ ಆಕ್ಟಿವಿಟಿ ಅಂತ ಹೇಳಿದ್ರು ಒಬ್ಬರು, ನಮ್ಮ ಮಕ್ಕಳು ತುಂಬ ಆ್ಯಕ್ಟಿವ್ ಆಗಿಬಿಡ್ತಾರೆ, 11 ಗಂಟೆ ಆದರೂ ಮಲಗಲ್ಲ ಅಂತ. ಅಲ್ಲಿ ನೀವು ಆಹಾರವನ್ನು ಸ್ವಲ್ಪ ಲಘು ಆಹಾರ ಕೊಟ್ಟು ಜಾಸ್ತಿ ಓವರ್ ಬರ್ಡನ್ ಮಾಡದೆ ನೀವು ಕಡಿಮೆ ಪೌಷ್ಟಿಕ ಆಹಾರ ಚೆನ್ನಾಗಿ ಅವರಿಗೆ ಕೊಟ್ಟಷ್ಟು ಒಳ್ಳೇದು, ಬೇಗ ಊಟ ಮಾಡಿದಷ್ಟು ಒಳ್ಳೇದು ಮಲ್ಕೊಳ್ಳೋಕ್ಕೆ ಮಕ್ಕಳಿಗೆ. ಸೊ ಆ ಗ್ಯಾಪ್ ನ ಮೇಂಟೈನ್ ಮಾಡಿದ್ರೆ ಅತ್ಯಂತ ಉತ್ತಮ ಅಂತ ಹೇಳಿದ್ವಿ. ಇನ್ನು ಸ್ಥೂಲಕಾಯ ಇರಬಹುದು, ಸ್ಟ್ರೆಸ್ ರಿಲೇಟೆಡ್ ಆದಂತಹ ಏನೇ ಇರಬಹುದು, ಎಲ್ಲದಕ್ಕೂ ಉತ್ತರ ನಮ್ಮ ಕರುಳಿನಲ್ಲಿರುತ್ತೆ. ಕರುಳಿನ ಒಂದು ಡಿಸಿಪ್ಲಿನ್, ಫುಡ್ ಡಿಸಿಪ್ಲಿನ್ ಮೇಲೆ ಅವಲಂಬಿತವಾಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಟ್ರಿ. ಅನೇಕ ಶಾಲೆಗಳಿಗೂ ಕೂಡ ನೀವು ಹೋಗ್ತೀರಾ, ಈ ಒಂದು ವೆಲ್ನೆಸ್ ಕುರಿತಾಗಿ ಮಕ್ಕಳಲ್ಲಿ ಜಾಗೃತಿಯನ್ನ ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದೀರಾ. ಇದರ ಜೊತೆಗೆ ಮೈಂಡ್ಫುಲ್ ಆಗಿ ಇರ್ಬೇಕಂತ ಹೇಳೋದನ್ನ ನೀವು ಸದಾ ಕಾಲ ಪ್ರಮೋಟ್ ಮಾಡ್ತೀರಾ. ಹೌದೌದು, ಮೈಂಡ್ಫುಲ್ ಅಂದ್ರೆ ಯಾವುದೇ ನಾವು ಏನೇ ಆಕ್ಟಿವಿಟೀಸ್ ಮಾಡಿದ್ರು ಮೈಂಡ್ಫುಲ್ ಆಗಿರಬೇಕು. ಡೀಪ್ ಬ್ರೀದಿಂಗ್ ಎಕ್ಸಸೈಸಸ್ ಮಾಡ್ತಾ ಇರಬೇಕು, ಪ್ರಾಣಾಯಾಮ ಮಾಡ್ತಾ ಇರಬೇಕು, ಯೋಗ ಮಾಡ್ತಾ ಇರಬೇಕು. ಅದೆಲ್ಲ ಮಾಡಿದಾಗ ಮಕ್ಕಳಿಗೂ ಮೈಂಡ್ ಅಂಡ್ ಬಾಡಿ ಕನೆಕ್ಟ್ ಹೆಚ್ಚಾಗುತ್ತೆ. ಅಂದ್ರೆ ಪ್ರಾಯಶಃ ಮಕ್ಕಳಿಗೆ ನೀವು ಉಷಾಪಾನ ಅಂತ ಏನ್ ಹೇಳಿದ್ರೆ, ಬೆಳಗ್ಗೆ ಒಂದು ಲೋಟ ಬಿಸಿ ನೀರು ಕುಡಿಸೋದು ಅಥವಾ ಅವರಿಗೆ ಇಷ್ಟ ಆಗೋ ಟೆಂಪರೇಚರ್ ಅಲ್ಲಿ ಅದನ್ನ ಕೊಡೋದು. ಸೊ ಅದಾದ ಮೇಲೆ ಒಂದು 40 ನಿಮಿಷಗಳ ಕಾಲ ನೀವು ಹೇಳಿದಂಗೆ ಪ್ರಾಣಾಯಾಮ ಇವೆಲ್ಲವನ್ನ ಮಾಡಿಸ್ಬೇಕು. ಹೌದು. ಓಕೆ. ಸೊ
ಹೀಗೆ ಈ ಉಷಪಾನ ಮಾಡೋದ್ರಿಂದ ನಮ್ಮ ಡೈಜೆಸ್ಟಿವ್ ಏನು ಮೋಷನ್ಸ್ ಪಾಸ್ ಮಾಡ್ಲಿಕ್ಕೂ ಹೆಲ್ಪ್ ಆಗುತ್ತೆ. ಓಕೆ. ಸೊ ಆ ಥರ ಅದು ಯಾವಾಗ ಕ್ಲೆನ್ಸ್ ಆಗುತ್ತಲ್ಲ ಬಾಡಿ, ಬೆಳಗ್ಗೆ ಮೈಂಡ್ ಅಲರ್ಟ್ ಆಗಿಬಿಡುತ್ತೆ. ಓಕೆ. ಸೊ ಅದು ಮುಖ್ಯ, ತುಂಬಾ ಅನೇಕ ಮುಖ್ಯ. ಇನ್ನಷ್ಟು ಮಾಹಿತಿ ನಿಮ್ಮಿಂದ ನಾವು ನಿರೀಕ್ಷೆ ಮಾಡ್ತೀವಿ ಮುಂಬರುವಂತಹ ದಿನಗಳಲ್ಲಿ. ಕಾರ್ಯಕ್ರಮಕ್ಕೆ ಆಗಮಿಸಿ ಉಪಯುಕ್ತಕರವಾದಂತಹ ಮಾಹಿತಿಯನ್ನ ಸರಳವಾಗಿ ಎಲ್ಲರಿಗೂ ಅರ್ಥವಾಗುವಂತೆ ತಿಳಿಸ್ಕೊಟ್ಟಿದ್ದೀರಾ. ಎಲ್ಲವುದಕ್ಕಾಗಿ ವಾಹಿನಿಯ ಪರವಾಗಿ ತುಂಬ ಹೃದಯದ ಅಭಿನಂದನೆ. ಥ್ಯಾಂಕ್ ಯು. ನಮಸ್ಕಾರ. ಡಿ ಚಂದನಕ್ಕೂ ನಮಸ್ಕಾರ ಮತ್ತೆ ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಈ ದಿನದ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಎಂದಿನಂತೆ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ವಂದನೆಗಳು.